ಪ್ರತಿಭಟನೆಯನ್ನು ಮಾಡುವಂತಹ ಒಂದು ಪರಿಸ್ಥಿತಿ ಈ ಬೋಳ ಪಂಚಾಯತಿನ ಬಿಜೆಪಿ ಸದಸ್ಯರುಗಳು ನಮಗೆ ತಂದುಕೊಟ್ಟಿದ್ದಾರೆ. ಯಾಕಂದ್ರೆ ನಾವು ಪಂಚಾಯತಿನಲ್ಲಿ ಯಾವತ್ತೂ ಕೂಡ ರಾಜಕೀಯವನ್ನು ಮಾಡಿದವರೆಲ್ಲ ಅಭಿವೃದ್ಧಿಯಲ್ಲಿ. ನಾವು ಎಲ್ಲರಿಗೂ ಜನಸಾಮಾನ್ಯರಿಗೆ ಗ್ಯಾರಂಟಿ ಯೋಜನೆಗಳು ಸಿಗಬೇಕು ಎನ್ನುವ ನಿಟ್ಟಿನಲ್ಲಿ ಯೋಜನೆಗಳನ್ನು ಜಾರಿ ಮಾಡಿದರೆ ಅದರ ವಿರುದ್ಧ ಮಾತನಾಡುವಂತಹ ಒಂದು ತೀರಾ ಸಂಕುಚಿತ ಮನೋಭಾವನೆಯನ್ನ ಈ ಭಾಗದ ಬಿಜೆಪಿ ಸದಸ್ಯರುಗಳು ತೋರಿದ್ದಾರೆ. ನಾನು ಒಂದು ವಿಚಾರವನ್ನ ಇವತ್ತು ಪ್ರಸ್ತಾಪ ಮಾಡ್ತೇನೆ. ಈ ಪ್ರತಿಭಟನೆ ಯಾಕೋಸ್ಕರ ಈ ಮಳೆಯಲ್ಲಿ ನಾವು ನಿಂತಿದ್ದೇವೆ ಎನ್ನುವ ಏನಾದರೂ ಸಂಶಯಗಳಿದ್ರೆ, ಕಳೆದ ತಿಂಗಳು ಜೂನ್ 19ನೇ ತಾರೀಕಿಗೆ ಈ ಭಾಗದಲ್ಲಿ ಒಂದು ಪ್ರತಿಭಟನೆ ಮಾಡಿದ್ರು ಬಿಜೆಪಿಯ ಪಂಚಾಯತ್ ಸದಸ್ಯರುಗಳು. ಎಲ್ಲ ಇಲ್ಲಿ ಒಂದು ಸ್ವಲ್ಪ ಜನರನ್ನ ಒಟ್ಟು ಸೇರಿಸಿ ರಾಜ್ಯ ಸರ್ಕಾರ ಅನುದಾನವನ್ನ ಕೊಡ್ತಾ ಇಲ್ಲ, ರಾಜ್ಯ ಸರ್ಕಾರ ವೃದ್ಧಾಪ್ಯ ವೇತನವನ್ನು ಕಡಿತ ಮಾಡ್ತಾ ಇದೆ, ಮತ್ತೆ ಸಂಧ್ಯಾ ಸುರಕ್ಷಾ ಇನ್ನಿತರ ಬೇರೆ ಬೇರೆ ಯೋಜನೆಗಳನ್ನ ಜನರಿಗೆ ಸಿಗುವ ಯೋಜನೆಗಳನ್ನ ಕಡಿತ ಮಾಡ್ತಾ ಇದೆ ಎನ್ನುವ ವಿಚಾರವನ್ನ ಮುಂದಿಟ್ಟುಕೊಂಡು ಇದೇ ಪಂಚಾಯತ್ನಲ್ಲಿ ಜೂನ್ 19ನೇ ತಾರೀಕಿಗೆ ಪ್ರತಿಭಟನೆಯನ್ನು ಮಾಡಿದ್ರು. ಆ ನಂತರ ಬರೋಬ್ಬರಿ ಒಂದು ತಿಂಗಳ ನಂತರ ಜುಲೈ 19ನೇ ತಾರೀಕಿಗೆ ಇದೇ ಪಂಚಾಯತ್ನಲ್ಲಿ ನಡೆದ ಗ್ರಾಮ ಸಭೆಯಲ್ಲಿ ಕಾಂಗ್ರೆಸ್ ಸರ್ಕಾರ ರಾಜ್ಯ ಸರ್ಕಾರ ನೀಡುತ್ತಿರುವ ಗ್ಯಾರಂಟಿಗಳನ್ನ ಈ ಬೋಳ ಗ್ರಾಮದಲ್ಲಿ ನಾವು ಅನುಷ್ಠಾನಗೊಳಿಸಲಿಕ್ಕೆ ಅವಕಾಶ ನೀಡುವುದಿಲ್ಲ ಎನ್ನುವಂತಹ ಒಂದು ಬೆದರಿಕೆಯ ಮಾತನ್ನು ಕೂಡ ಹೇಳಿದ್ದಾರೆ. ಇದು ಒಂದು ರೀತಿ ದ್ವಂದ್ವ ನೀತಿ. ಇದು ಪಂಚಾಯತ್ನ ಬಿಜೆಪಿ ಪಂಚಾಯತ್ ಸದಸ್ಯರುಗಳ ಪರಿಸ್ಥಿತಿ ಹೀಗಾದ್ರೆ ಶಾಸಕರ ಕತೆ ಬೇರೆನೆ. ಅವರು ಅನುದಾನವಿಲ್ಲ, ಶೂನ್ಯ ಅನುದಾನದ ಸರ್ಕಾರ ಅಂತ ಮಾಧ್ಯಮಗಳ ಜೊತೆ ಮಾತಾಡ್ತಾರೆ. ಅದರ ಮರು ದಿವಸ ಕೊಟ್ರೆ ಪಿಕ್ಕಾಸಿಡ್ಕೊಂಡು ಗುದ್ದಲಿ ಪೂಜೆಗೆ ಬರ್ತಾರೆ. 1 ಕೋಟಿ ಅನುದಾನ, 2 ಕೋಟಿ ಅನುದಾನ ಎನ್ನುವಂಥದ್ದು. ಇದು ತೀರಾ ಒಂದು ದ್ವಂದ್ವ ನೀತಿ ಹಾಗೂ ಒಂದು ದೊಡ್ಡ ಷಡ್ಯಂತ್ರ ಇದರ ಹಿಂದಿದೆ. ಇವರ ಬಿಜೆಪಿಯ ಮೇಲಿನ ನಾಯಕರಿಂದ ಹಿಡಿದು ತಳಮಟ್ಟದ ಪಂಚಾಯತ್ ಸದಸ್ಯರ ತನಕ ಇವ್ರದೊಂದು ದೊಡ್ಡ ಷಡ್ಯಂತ್ರ ಇದೆ. ಅದು ಏನಂದ್ರೆ, ಇವರೇ ಮಗುವನ್ನ ಚಿವುಟುವುದು ಒಂದು ಭಾಗದಲ್ಲಿ ಹಿಂದಿನಿಂದ, ಮುಂದೆ ಬಂದು ಮಗುವನ್ನ ತೊಟ್ಟಿಲು ತೂಗುವುದು. ಯಾಕಂದ್ರೆ ಇವರೇ ಅನುದಾನಗಳನ್ನ ಕಡಿತ ಮಾಡುವಂತಹ ಒಂದು ಷಡ್ಯಂತ್ರವನ್ನ ಮಾಡ್ತಾ ಇದ್ದಾರೆ ಅಂತ ಈ ಸಭೆಯಲ್ಲಿ ಹೇಳ್ತಾ ಇದ್ದೇನೆ. ಯಾಕಂದ್ರೆ ನೋಡಿ, ಇವ್ರು ಮೊನ್ನೆ ಹೇಳಿದ್ರು ನಾವಿಲ್ಲಿ ಗ್ಯಾರಂಟಿ ಅನುಷ್ಠಾನ ಮಾಡ್ಲಿಕ್ಕೆ ಬಿಡುವುದಿಲ್ಲ ಅಂತ. ಅದೇ ಪ್ರತಿಭಟನೆಯನ್ನು ಮಾಡ್ತಾ ಹೇಳ್ತಾರೆ ಈ ಭಾಗದಲ್ಲಿ ಅನುಷ್ಠಾನ ಇದು ಗ್ಯಾರಂಟಿ ಬೇರೆ ಬೇರೆ ಸವಲತ್ತುಗಳು ಕೊಡ್ತಾ ಇಲ್ಲ ಅಂತ. ನಾನು ಬೋಳದ ಎಲ್ಲ ಜನತೆಗೆ ಒಂದು ವಿಚಾರವನ್ನು ನಾನು ತಿಳಿಸಿಕ್ಕೆ ಇಷ್ಟಪಡ್ತೇನೆ. ಈ ಬಿಜೆಪಿಯ ಸದಸ್ಯರುಗಳು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ನಿಮ್ಮ ಮನೆಯ ಮಾಹಿತಿಗಳನ್ನ, ನಿಮ್ಮ ಮನೆಯಲ್ಲಿ ಒಂದು ಬಡವರಿರ್ಬೋದು, ಒಂದು ದ್ವಿಚಕ್ರ ವಾಹನವನ್ನ ಖರೀದಿ ಮಾಡಿದ್ರೆ, ಕಾರನ್ನ ಖರೀದಿ ಮಾಡಿದ್ರೆ, ಅಥವಾ ಇನ್ನೇನೋ ವಸ್ತುಗಳನ್ನ ಖರೀದಿ ಮಾಡಿದ್ರೆ ತೆರಿಗೆ ಇಲಾಖೆಗೆ ಅಥವಾ ಸಂಬಂಧಪಟ್ಟ ಇಲಾಖೆಗೆ ಅದರ ನಿಮ್ಮ ತಪ್ಪು ಮಾಹಿತಿಯನ್ನ ನೀಡಿ, ನಿಮ್ಮ APL BPL ಇದ್ದದನ್ನು APL ಅನ್ನಾಗಿ ಅವರೇ ಮಾಡಿಸಿ ನಿಮಗೆ ಸರ್ಕಾರದಿಂದ ಅನುದಾನ ಕಡಿತ ಆಗ್ತಾ ಇದೆ ಅಂತ ಮತ್ತೆ ನಿಮ್ಮ ಮುಂದೆ ಸುಳ್ಳು ಹೇಳುವಂತಹ ಒಂದು ದುಷ್ಕೃತ್ಯವನ್ನು ಕೂಡ ಮಾಡ್ತಾ ಇದ್ದಾರೆ. ಇದರ ವಿರುದ್ಧ ನಾವು ಜನಜಾಗೃತಿ ಆಗಬೇಕು, ಎಲ್ರಿಗೂ ಈ ವಿಚಾರವನ್ನ ತಿಳಿಸಬೇಕು ಎನ್ನುವಂತ ನಿಟ್ಟಿನಲ್ಲಿ ಈ ಪ್ರತಿಭಟನಾ ಸಭೆಯನ್ನು ಆಯೋಜಿಸಿದ್ದೇವೆ. ಬಿಜೆಪಿ ಮೊನ್ನೆ ಗ್ರಾಮ ಸಭೆಯಲ್ಲಿ ಅವರು ತೋರಿದಂತಹ ದುಷ್ಕೃತ್ಯವನ್ನ ಈ ಭಾಗದ ನಾಯಕರಾದಂತಹ ಸಂತೋಷ್ ದೇವಾಡಿಗರ್ ಅವರು ಅದನ್ನು ವಿರೋಧಿಸಿದ್ದಾರೆ. ಅದೇ ರೀತಿ ಈ ಭಾಗದ ಗ್ರಾಮೀಣ ಅಧ್ಯಕ್ಷರು ಮತ್ತು ಪಂಚಾಯತ್ ಸದಸ್ಯರಾದ ಯೋಗೇಶ್ ಮೂಲ್ಯರವರು, ಇಲ್ಲಿನ ಯುವ ಕಾಂಗ್ರೆಸ್ನ ಮುಖಂಡರಾದ ಕಿಶೋರ್ ದೀಕ್ಷಿತ್ ದೇವಾಡಿಗರ್ ಅವರು ಎಲ್ಲರೂ ಅವತ್ತಿನ ಸಭೆಯಲ್ಲಿ ಬಿಜೆಪಿಯ ದುಷ್ಕೃತ್ಯವನ್ನು ವಿರೋಧಿಸಿದ್ದಾರೆ. ಅವರೆಲ್ಲರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸುತ್ತಾ ಈಗ ಇವತ್ತಿನ ಸಭೆಯನ್ನ ಉದ್ದೇಶಿಸಿ ಗ್ಯಾರಂಟಿ ಸಮಿತಿಯ ಕಾರ್ಕಳ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಸುಬೋಧ್ ಅವರು ಎಲ್ಲರನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿಸ್ತೇನೆ. ಬೋಳ ಪಂಚಾಯತ್ ಮುಂಭಾಗದಲ್ಲಿ ಗ್ರಾಮೀಣ ಸಮಿತಿಯ ನೇತೃತ್ವದಲ್ಲಿ ಹಮ್ಮಿಕೊಂಡಿರುವ ಈ ಪ್ರತಿಭಟನೆಯಲ್ಲಿ ಉಪಸ್ಥಿತರಿರುವ ಗ್ರಾಮೀಣ ಸಮಿತಿಯ ಎಲ್ಲ ಪದಾಧಿಕಾರಿಗಳೇ, ಹಿರಿಯರೇ, ಕಾರ್ಯಕರ್ತ ಬಂಧುಗಳೇ, ಅತ್ಯಂತ ಬೇಸರದ ಸಂಗತಿ, ಒಂದು ಸರ್ಕಾರ ಜನಪರವಾದ ಒಂದು ಯೋಜನೆಗಳನ್ನು ಕೊಟ್ಟಾಗ ಆ ಯೋಜನೆಯನ್ನ ಕೇವಲ ರಾಜ್ಯದಲ್ಲಿ ಮಾತ್ರವಲ್ಲ ದೇಶದಾದ್ಯಂತ ಎಲ್ಲ ಸರ್ಕಾರಗಳು ಮೆಚ್ಚಿಕೊಂಡು ತನ್ನ ಚುನಾವಣೆಗೆ ಅದನ್ನೇ ಪ್ರಣಾಳಿಕೆಯಾಗಿ ನಾವು ಕೂಡ ಇಂಥದ್ದೇ ಯೋಜನೆಗಳನ್ನು ಕೊಡ್ತೇವೆ ಅಂತ ಬಳಸಿಕೊಂಡಾಗ ಇಡೀ ವಿಶ್ವದಲ್ಲಿ ಈ ದೇಶದ ಪ್ರಧಾನಿಗಳು ಮತ್ತು ಇತರ ರಾಜಕೀಯ ವ್ಯಕ್ತಿಗಳು ಹೋದಾಗ ನಿಮ್ಮ ರಾಜ್ಯದ ಇಂಥ ಯೋಜನೆಗಳು ಅದ್ಭುತ ಅಂತ ವಿಶ್ವದಲ್ಲೇ ಕೂಡ ಅದಕ್ಕೆ ಮೆಚ್ಚುಗೆ ಪಡೆದಾಗ ಒಂದು ಕಾರ್ಕಳ ವಿಧಾನಸಭಾ ಕ್ಷೇತ್ರದ ಒಂದು ಬೋಳದ ಗ್ರಾಮದಲ್ಲಿ ಪಂಚಾಯತ್ ಸದಸ್ಯರುಗಳು ಇಂಥ ಯೋಜನೆಯನ್ನ ನಾವು ಅನುಷ್ಠಾನ ಮಾಡಲಿಕ್ಕೆ ಬಿಡುವುದಿಲ್ಲ ಅಂತ ಅದ್ರ ವಿರುದ್ಧ ಮಾತಾಡ್ತಾರಂತಾದ್ರೆ ಅದರಷ್ಟು ಒಂದು ನಾಚಿಕೆಗೇಡು ಮತ್ತು ಬೇಸರದ ಸಂಗತಿ ಯಾವುದಿಲ್ಲ. ಸರ್ಕಾರ ಯಾರೇ ಬರಲಿ ಆ ಯೋಜನೆಯನ್ನ ಜಾರಿ ಮಾಡುವುದು ಯಾಕೆ ಹೇಳಿದ್ರೆ ಬಡ ಜನರ ಬದುಕಿಗೆ ಅನುಕೂಲ ಆಗಬೇಕು ಅಂತ. ಆ ಅನುಕೂಲವಾದಂತಹ ಒಂದು ಯೋಜನೆಯನ್ನ ಸರ್ಕಾರ ಜಾರಿ ತಂದಾಗ ಅದು ಜನರಿಗೆ ತಲುಪಿದಾಗ ಜನರು ಏನು ನಮ್ಮ ಪರವಾಗಿದ್ದಾರೆ, ನಮ್ಮ ಸರ್ಕಾರದ ಪರವಾಗಿದ್ದಾರೆ ಅನ್ನುವಂಥ ಒಂದು ಆಲೋಚನೆ ನಿಮ್ಮ ಮನಸ್ಸಿಗೆ ಬಂದು
ಇಂಥ ಒಂದು ಕೆಟ್ಟ ಆಲೋಚನೆ ನಿಮ್ಮ ಮನಸ್ಸಿನಲ್ಲಿ ಬರಲಿಕ್ಕೆ ಸಾಧ್ಯ ಇದೆ ಅಂತ ನಾನು ಭಾವಿಸ್ತೇನೆ. ಬಂಧುಗಳೇ, ಬೋಲಾ ಪಂಚಾಯತ್ನ ಬಗ್ಗೆ ನಮ್ಗೆ ಹೆಮ್ಮೆ ಇತ್ತು. ಅನೇಕ ಹಿರಿಯರು ಈ ಭಾಗದಿಂದ ಈ ನಾಡಿಗೆ ಕೊಡುಗೆಯನ್ನ ಇದ್ದಾರೆ. ಹಾಗಾಗಿ ನಮ್ಗೆ ಈ ಬೋಳದ ಕ್ಷೇತ್ರದ ಬಗ್ಗೆ, ಇಲ್ಲಿರುವ ಧಾರ್ಮಿಕ ಕ್ಷೇತ್ರದ ಬಗ್ಗೆ, ಇಲ್ಲಿರುವ ಎಲ್ಲರ ಬಗ್ಗೆ ನಮ್ಗೆ ಅತೀವ ಪ್ರೀತಿ ಇದೆ, ನಂಬಿಕೆ ಇದೆ. ಆದ್ರೆ ಒಬ್ಬ ರಾಷ್ಟ್ರಪಿತ ಮಹಾತ್ಮ ಗಾಂಧಿ, ಯಾರನ್ನ ವಿಶ್ವವೇ ಇವತ್ತು ಮೆಚ್ಚುವಂತ ಒಬ್ಬ, ಅದು ಮಹಾತ್ಮ ಗಾಂಧಿ ಅವರಿದ್ದಾರೆ. ಅವರನ್ನು ಕೊಂದ ಗೋಡ್ಸೆಯ ಹೆಸರಿನಲ್ಲಿ ಒಂದು ನಾಮಫಲಕವನ್ನ ಯಾವಾಗ ಬೋಳದಲ್ಲಿ ಅಳವಡಿಸಿದ್ರು ಬಿಜೆಪಿ ಆಡಳಿತ ಸಂದರ್ಭದಲ್ಲಿ, ಅದು ಇಡೀ ಕ್ಷೇತ್ರಕ್ಕೆ ಒಂದು ಕೆಟ್ಟ ಸಂದೇಶವನ್ನ ನೀಡಿತ್ತು. ಅದರ ಜೊತೆಯಲ್ಲಿ ಇದು ಇಡೀ ದೇಶಕ್ಕೆ ಒಂದು ಕೆಟ್ಟ ಸಂದೇಶವನ್ನ, ಯಾಕಂದ್ರೆ ಒಂದು ಪಂಚಾಯತ್ನಲ್ಲಿ ಒಬ್ಬ ನಾಥೋರಾಮ್ ಗೋಡ್ಸೆ ಎನ್ನುವ ಕೊಲೆಗಡಕನ, ಗಾಂಧೀಜಿಯನ್ನು ಕೊಂದವನ ಹೆಸರನ್ನ ರಸ್ತೆಗೆ ಇಟ್ಟಾಗ ಅದು ನೀವು ಪಂಚಾಯತ್ನಿಂದ ಖಂಡಿಸದೇ ಇರುವಂತದ್ದು, ಅದು ನಿಮ್ಮ ಮೊದಲ ತಪ್ಪು ಅಂತ ನಾನು ಭಾವಿಸ್ತೇನೆ. ಅದು ನಿಮ್ಮ ತಪ್ಪು ಮಾತ್ರ ಅಲ್ಲ, ನೀವು ಅದನ್ನು ಪಾಪ ಅಂತ ನಾನು ಭಾವಿಸ್ತೇನೆ. ಯಾಕೆಂದ್ರೆ ರಾಷ್ಟ್ರಪಿತವನ್ನ ಇಡೀ ವಿಶ್ವವೇ ಮೆಚ್ಚಿದೆ. ಅವರನ್ನ ಕೊಂದವ ಗೋಡ್ಸೆಯ ಹೆಸರನ್ನ ನಾವು ಈ ರಸ್ತೆಗೆ ಇಟ್ಟಾಗ ಬೋಳಾ ಪಂಚಾಯತ್ನವರು ಯಾವುದೇ ಆಕ್ಷನ್ ತಗೊಳ್ಳದೆ ಸುಮ್ಮನಿದ್ರಲ್ಲ, ನಿಮ್ಮ ಮೌನ ಅದು ನೀವು ನಿಜವಾಗಿಯೂ ನಮ್ಮ ಕ್ಷೇತ್ರಕ್ಕೆ ಮಾಡಿದ ಅಪಮಾನ ಅಂತ ನಾನು ಭಾವಿಸ್ತೇನೆ. ಮೊನ್ನೆ ಪಂಚಾಯತ್ನ ಸದಸ್ಯರು ತಾವೆಲ್ಲರೂ ಕೂಡ ನಾವು ಈ ಯೋಜನೆಯನ್ನ ಜಾರಿ ಮಾಡಲಿಕ್ಕೆ ಬಿಡುವುದಿಲ್ಲ, ನಾವು ಅದನ್ನ ನಿರ್ಲಕ್ಷ್ಯ ಮಾಡ್ತೇವೆ, ಅದನ್ನ ತಡಿತೇವೆ ಅನ್ನುವಂತ ಮಾತನ್ನ ತಾವು ಹೇಳಿದ್ರಿ. ಇದು ನಿಮ್ಮ ಮೂರ್ಖತನವೋ, ಇದು ನಿಮ್ಮ ಉದ್ದಟತನವೋ ಅನ್ನುವಂಥದ್ದು ನಮ್ಗೆ ಅರ್ಥ ಆಗ್ತದೆ. ಯಾಕೆ ಹೇಳಿದ್ರೆ ಈ ಯೋಜನೆ ಅತ್ಯಂತ ಪರಿಣಾಮಕಾರಿಯಾಗಿ ಜನರಿಗೆ ತಲುಪಿದೆ ಅನ್ನುವಂಥದ್ದು ಮತ್ತು ಯಶಸ್ವಿಯಾಗಿದೆ ಅನ್ನುವಂಥದ್ದು ನಮ್ಗೆಲ್ರಿಗೂ ಕೂಡ ನಿಜವಾಗಿಯೂ ಹೆಮ್ಮೆ ಇದೆ. ಇವತ್ತು ಕಾರ್ಕಳ ತಾಲೂಕಿನಲ್ಲಿ ಸುಮಾರು 29,000 ಕುಟುಂಬಗಳು ಆ ಯೋಜನೆ ಅಡಿಯಲ್ಲಿ ಅಕ್ಕಿಯನ್ನ ಪಡೆದುಕೊಳ್ತಾ ಇದೆ. ಅನ್ನಭಾಗ್ಯ ಯೋಜನೆಯಲ್ಲಿ 29,000 ಕುಟುಂಬಗಳು ಆ ಯೋಜನೆಯನ್ನ ಪಡೆದುಕೊಳ್ತಾ ಇದೆ. ಸುಮಾರು 37,000 ಮಹಿಳೆಯರು ಕಾರ್ಕಳದಲ್ಲಿ ಗೃಹಲಕ್ಷ್ಮಿಯ ಮೂಲಕ ತಿಂಗಳಿಗೆ 2,000 ಹಣವನ್ನ ಪಡಿತಾ ಇದ್ದಾರೆ. ಸುಮಾರು 35,000ಕ್ಕೂ ಹೆಚ್ಚು ಮನೆಗಳು ಗೃಹ ಜ್ಯೋತಿಯ ಮೂಲಕ ಉಚಿತ ವಿದ್ಯುತ್ ಅನ್ನ ಪಡಿತಾ ಇದೆ. ಅದರ ಜೊತೆಯಲ್ಲಿ ಸುಮಾರು 400ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು 75 ಲಕ್ಷ ರೂಪಾಯಿ ವಿದ್ಯಾರ್ಥಿ ವೇತನ, ಯುವ ನಿಧಿಯ ಮೂಲಕ ವಿದ್ಯಾರ್ಥಿ ವೇತನವನ್ನ ಪಡಿತಾ ಇದ್ದಾರೆ. ಅದರ ಜೊತೆಯಲ್ಲಿ ಶ್ರೀಯರಿಗೆ ಕೊಟ್ಟಿರುವ ಉಚಿತ ಸರ್ಕಾರಿ ಬಸ್ ಇಡೀ ರಾಜ್ಯದಲ್ಲಿ 500 ಕೋಟಿ ಪ್ರಯಾಣವನ್ನು ಬೆಳೆಸಿದ ಒಂದು ಅತಿ ದೊಡ್ಡ ಹೆಗ್ಗಳಿಕೆ ಪಾತ್ರರಾಗಿರ್ತಕ್ಕಂಥ ಆ ಉಚಿತ ಬಸ್ನ ಯೋಜನೆಯನ್ನ ಅವರು ಪಡ್ಕೊಂಡಿದ್ದಾರೆ. ಇವತ್ತು ನಾನು ಬೋಳಾ ಪಂಚಾಯತ್ ಸದಸ್ಯರಿಗೆ ಮತ್ತು ಆಡಳಿತಗಾರರಿಗೆ ನಿಮಗೆ ನಾನು ಕೇಳಿಕ್ ಬಯಸ್ತೇನೆ, ತಾವಿಲ್ಲಿ ಒಳಗೆ ಕುತ್ಕೊಂಡಿದ್ದೀರಿ ಸದಸ್ಯರು, ಇಷ್ಟು ದೊಡ್ಡ ಯೋಜನೆಯನ್ನ ನಿಮ್ಮ ಜೀವನದಲ್ಲಿ ಅದನ್ನ ತಡಿಲಿಕ್ಕೆ ನಿಮ್ಮಿಂದ ಸಾಧ್ಯ ಇದೆಯಾ? ನಿಮ್ಮಿಂದ ತಡಿಲಿಕ್ಕೆ ಸಾಧ್ಯ ಇದೆಯಾ? ನಿಮ್ಗೆ ತಾಕತ್ತು, ನಿಮ್ಗೆ ಮಾನ ಮರ್ಯಾದೆ ಇದ್ರೆ ನಿಮ್ಮ ಬಿಜೆಪಿ ಕಾರ್ಯಕರ್ತರು ಮೊದಲು ಅದನ್ನ ತಿರಸ್ಕಾರ ಮಾಡ್ಲಿ. ನೀವು ಪಂಚಾಯತ್ಗೆ ಅರ್ಜಿ ಕೊಡಿ, ನೀವು ತಾಲೂಕ್ ಪಂಚಾಯತ್ ತಹಶೀಲ್ದಾರ್ಗೆ ಅರ್ಜಿ ಕೊಡಿ. ನಾವು ಬಿಜೆಪಿ ಕಾರ್ಯಕರ್ತರು, ನಾವು ಬಿಜೆಪಿಯಿಂದ ಆಯ್ಕೆಯಾದ ಸದಸ್ಯರು, ನಾವು ಗ್ಯಾರಂಟಿ ಯೋಜನೆಯನ್ನು ಒಪ್ಪುವುದಿಲ್ಲ, ಇದರಿಂದ ನಾಡಿಗೆ ದೇಶಕ್ಕೆ ತೊಂದರೆ ಇದೆ, ಜನರು ಇದರಿಂದ ಸೋಮಾರಿಗಳಾಗ್ತಾರೆ ಅಂತ ನಿಮ್ಗೆ ಅನಿಸಿದ್ರೆ, ನೀವು ಸೋಮಾರಿಗಳಾದ್ರೆ, ನೀವು ಮೂರ್ಖರಾದ್ರೆ, ನೀವು ತಾಲೂಕ್ ಪಂಚಾಯತ್ ಗ್ರಾಮೀಣ ಸಮಿತಿ ಗ್ಯಾರಂಟಿ ಯೋಜನೆ ಅಧ್ಯಕ್ಷರು ನಿಮ್ಮ ಪಂಚಾಯತ್ ಬಾಗಿಲಿಗೆ ಬಂದಿದ್ದಾರೆ, ನೀವು ಅವರಿಗೆ ಮನವಿಯನ್ನ ಇಲ್ಲೇ ಸ್ಥಳದಲ್ಲಿ ಕೊಡಬೇಕು. ನಿಮ್ಗೆ ಮಾನ ಮರ್ಯಾದೆ ಇದ್ರೆ ನೀವು ಈ ಊರಿಗೆ ಗ್ಯಾರಂಟಿ ಯೋಜನೆ ಅನುಷ್ಠಾನವನ್ನು ಮಾಡಲಿಕ್ಕೆ ಬಿಡುವುದಿಲ್ಲ ಅನ್ನೋ ಮಾತು ಬೇರೆ ವಿಚಾರ. ನಿಮ್ಮ ಮನೆಯವರು ಪಡೆದುಕೊಳ್ಳುವ ಯೋಜನೆಯನ್ನ ಮೊದಲು ಬರೆದುಕೊಡಿ. ಇಲ್ಲಿ ಅಧ್ಯಕ್ಷರನ್ನೇ ನಾವು ಕರ್ಕೊಂಡು ಬಂದಿದ್ದೇವೆ. 15 ಜನ ಗ್ಯಾರಂಟಿ ಯೋಜನೆ ಸಮಿತಿಯವರು ಸದಸ್ಯರು, ಮಹಿಳೆಯರು ಸೇರಿ ನಾವೆಲ್ಲ ಇಲ್ಲಿ ಬಂದಿದ್ದೇವೆ. ನಿಮ್ಗೆ ಮಾನ ಮರ್ಯಾದೆ ಇದೆ, ನಿಮ್ಗೆ ತಾಕತ್ತಿದ್ರೆ ನೀವು ಇಲ್ಲಿ ಬರೆದುಕೊಡಿ, ಗ್ಯಾರಂಟಿ ಯೋಜನೆಯನ್ನ ನಾವು ತಗೊಳ್ಳುದಿಲ್ಲ ಅಂತ ಬರೆದುಕೊಡಿ. ನಿಮ್ಮ ಶಾಸಕರಿಗೆ ನೀವು ಮನವಿ ಮಾಡಿಕೊಳ್ಳಿ. ನಮ್ಮ ಯಾರು ಬಿಜೆಪಿಯ ಸದಸ್ಯರಿದ್ದಾರೆ, ಯಾರು ಬಿಜೆಪಿಯ ಕಾರ್ಯಕರ್ತರಿದ್ದಾರೆ, ಯಾರು ಬಿಜೆಪಿಯ ನಾಯಕರಿದ್ದಾರೆ, ಯಾರು ಬಿಜೆಪಿಯಿಂದ ಪಂಚಾಯತ್ಗೆ ಆಯ್ಕೆಯಾಗಿದ್ದಾರೆ, ನೀವು ಮೊದಲು ಬರೆದುಕೊಡಿ, ನಾವು ಗ್ಯಾರಂಟಿ ಯೋಜನೆಯ ಸವಲತ್ತನ್ನು ಪಡೆಯುವುದಿಲ್ಲ ಅಂತ. ನಿಮ್ಗೆ ತಾಕತ್ತಿದೆಯಾ? ಮತ್ತೆ ಯಾರ ಮೇಲೆ ನೀವು ದೌರ್ಜನ್ಯ ಮಾಡಿ ಹೋಗುದು? ಒಬ್ಬ ಬಡವರು ತನ್ನ ಹೊಟ್ಟೆ ಹಸಿವಿಗಾಗಿ ಅಕ್ಕಿಯನ್ನು ರೇಷನ್ ಕಾರ್ಡ್ ಮೂಲಕ, ಅನ್ನಭಾಗ್ಯದ ಮೂಲಕ ಪಡ್ಕೊಂಡ್ರೆ ನಿಮ್ಗೆ ಯಾಕೆ ಹೊಟ್ಟೆ ಉರಿ? ಒಬ್ಬ ಕರೆಂಟ್ ಬಿಲ್ ಕಟ್ಟಲಿಕ್ಕೆ ಕಷ್ಟಪಡುವ ವ್ಯಕ್ತಿ ಈ ಯೋಜನೆ ಮೂಲಕ, ಗೃಹ ಜ್ಯೋತಿಯ ಯೋಜನೆ ಮೂಲಕ ಆ ವಿದ್ಯುತ್ ಬಿಲ್ ಕಟ್ಟುವ ಒಂದು ಸಮಸ್ಯೆಯಿಂದ ಮುಕ್ತರಾದ್ರೆ ನಿಮ್ಗೆ ಯಾಕೆ ಹೊಟ್ಟೆ ಉರಿ? ಒಬ್ಬ ಬಡ ವಿದ್ಯಾರ್ಥಿ 75 ಲಕ್ಷ ರೂಪಾಯಿ ಕಾರ್ಕಳದ ವಿದ್ಯಾ ಯೋಜನೆ ಮೂಲಕ ಹಣವನ್ನು ಪಡೆದ್ರೆ ನಿಮ್ಗೆ ಯಾಕೆ ಹೊಟ್ಟೆ ಉರಿ? ಮಹಿಳೆಯರು ಉಚಿತ ಬಸ್ಸಿನ ಮೂಲಕ ಇವತ್ತು ಧಾರ್ಮಿಕ ಕ್ಷೇತ್ರಗಳಿಗೆ, ಪ್ರವಾಸೋದ್ಯಮಗಳಿಗೆ ಎಲ್ಲ ಹೋದ್ರೆ ನಿಮ್ಗೆ ಯಾಕೆ ಹೊಟ್ಟೆ ಉರಿ? ಗೃಹಲಕ್ಷ್ಮಿಯ ಮೂಲಕ 2,000 ರೂಪಾಯಿಯನ್ನ ಮಹಿಳೆಯರು, 30,000 ಮಹಿಳೆಯರು ಅದು ಪಡೆದುಕೊಂಡು ಅದು ಮನೆಯ ಮಕ್ಕಳಿಗೆ ತನ್ನ ವಿದ್ಯಾಭ್ಯಾಸಕ್ಕೆ ಹೋಗಿ ಮನೆಗೆ ಏನಾದರೂ ವಸ್ತುವನ್ನು ಕರೆದುಕೊಳ್ಳಿಕ್ಕೆ ಅದರ ಉಪಯೋಗ ಪಡೆದುಕೊಂಡ್ರೆ ನಿಮ್ಗೆ ಯಾಕೆ ಹೊಟ್ಟೆ ಉರಿ?
ಯಾರು ನಿಮ್ಮ ಅಪ್ಪನ ಮನೆಯ ಗಂಟಿಂದ ಕೊಟ್ಟಿದೆಯಾ? ಇದು ಸರ್ಕಾರ ಕಟ್ಟಿದ ತೆರಿಗೆ ಹಣದಿಂದ ನಾವು ಕೊಟ್ಟಿರುವಂತದ್ದು. ಸಿದ್ದರಾಮಯ್ಯರ ಸರ್ಕಾರ, ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಬಡ ಜನರಿಗೆ ಚುನಾವಣೆಯ ಸಂದರ್ಭದಲ್ಲಿ ಕೊಟ್ಟ ಮಾತನ್ನ ನಾವು ಉಳಿಸಿಕೊಂಡಿದ್ದೇವೆ. ನಿಮಗೆ ತೆಗೆದುಕೊಳ್ಳಿಕ್ಕಿದ್ರೆ ಮೊದಲು ನೀವು ತೆಗೆದುಕೊಳ್ಳಿ. ಆದ್ರೆ ಪಾಪದ ಜನರು ಏನು ಯೋಜನೆಯನ್ನ ತಗೊಳ್ತಾರೆ ಅದನ್ನು ನಾನು ಅನುಷ್ಠಾನ ಮಾಡಲಿಕ್ಕೆ ಬಿಡುದಿಲ್ಲ ಅನ್ನುವಂತ ತಪ್ಪು ಮಾತ್ರ ಅಲ್ಲ, ಆ ಪಾಪದ ಕೆಲಸಕ್ಕೆ ನೀವು ಕೈ ಹಾಕಬೇಡಿ. ನಿಮ್ಗೆ ಅದು ಸಾಧ್ಯವೇ ಇಲ್ಲ. ನೀವು ಸಾಧಿಸಿ, ನೀವು ಮನವಿ ಮಾಡ್ಕೊಳ್ಳಿ. ನಮ್ಮ ಬಿಜೆಪಿ ಸರ್ಕಾರ, ನಮ್ಮ ಬಿಜೆಪಿ ಕಾರ್ಯಕರ್ತರು ಈ ಯೋಜನೆಯನ್ನು ಪಡೆದುಕೊಳ್ಳ ಹೇಳಿ. ನೀವು ಸೋಮಾರಿಗಳಾಗಿರ್ಲಿಕ್ಕೆ ಸಾಕು. ನೀವು ಹೇಳ್ತೀರಿ ಮಹಿಳೆಯರು 2,00,000 ರೂಪಾಯಿಯನ್ನು ಪಡೆದ ಮಹಿಳೆಯರು ಸೋಮಾರಿಗಳಾಗ್ತಾರಾ? ವಿದ್ಯಾ ಯೋಜನೆ ಮೂಲಕ, ವಿದ್ಯಾಸಿರಿಯ ಮೂಲಕ ಸ್ಕಾಲರ್ಶಿಪ್ ಅನ್ನು ಪಡೆದ ಮಕ್ಕಳು ಸೋಮಾರಿ ಆಗಿದ್ದಾರಾ? ರೇಷನ್ ಕಾರ್ಡ್ ಮೂಲಕ ಅಕ್ಕಿಯನ್ನು ಊಟ ಮಾಡಿದ ಸಾರ್ವಜನಿಕರು ಸೋಮಾರಿಗಳಾಗಿದ್ದಾರಾ? ಬಸ್ಸಿನಲ್ಲಿ ದೇವಸ್ಥಾನಗಳಿಗೆ ಹೋಗಿರುವ ಮಹಿಳೆಯರು ಸೋಮಾರಿಗಳಾಗಿದ್ದಾರಾ? ಸೋಮಾರಿಗಳಾಗಿರೋದು ಅವರಲ್ಲ, ಸೋಮಾರಿಗಳಾಗಿರೋದು ಬಿಜೆಪಿ ಕಾರ್ಯಕರ್ತರಾದ ನೀವು ಸೋಮಾರಿಗಳಾಗಿದ್ದೀರಿ. ನಿಮ್ಮ ಶಾಸಕರ ಭ್ರಷ್ಟಾಚಾರದ ಹಣದಲ್ಲಿ ನೀವು ಪಾಲು ಪಡೆದುಕೊಂಡು ನೀವು ಸೋಮಾರಿಗಳಾಗಿದ್ದೀರಿ. ಊರಿನಲ್ಲಿ ಬರುವ ಎಲ್ಲ ಅನುದಾನಗಳನ್ನ ನೀವು ಕೆಲಸ ಮಾಡಿಕೊಂಡು ಅದರಲ್ಲಿ ಕಮಿಷನ್ ಹಣವನ್ನು ತಿಂದು ನೀವು ಸೋಮಾರಿಗಳಾಗಿದ್ದೀರಿ. ಇವತ್ತು ಬಡ ಜನರಿಗೆ ಹೊಟ್ಟೆಗೆ ಹೊಡೆಯುವಂತ ಕೆಲಸವನ್ನ ನೀವು ಮಾಡ್ತಿದ್ದೀರಿ. ಇದನ್ನ ನಾವು ಸಹಿಸುವುದಿಲ್ಲ. ನಿಮಗೆ ಇದು ಕೊನೆಯ ಎಚ್ಚರ. ಅವ ಪಂಚಾಯತ್ ಸದಸ್ಯನೇ ಆಗ್ಲಿ, ಪಂಚಾಯತ್ ಅಧ್ಯಕ್ಷರೇ ಆಗ್ಲಿ, ಯಾರೇ ಆಗಿರ್ಲಿ, ಇವತ್ತು ನಿಮ್ಮ ಪಂಚಾಯತ್ ಬಾಗಿಲಿಗೆ ಬಂದಿದ್ದೇವೆ. ಮುಂದೊಂದು ದಿವಸ ನಿಮ್ಮ ಮನೆ ಬಾಗಿಲಿಗೆ ಬರ್ತೇವೆ. ಎಚ್ಚರ ಇರಲಿ. ಗ್ಯಾರಂಟಿ ಯೋಜನೆಯನ್ನ ಯಾರು ನೀವು ಕೆಟ್ಟದಾಗಿ ಮಾತಾಡ್ತೀರೋ, ಯಾರು ಅದನ್ನ ಅನುಷ್ಠಾನ ಮಾಡ್ಲಿಕ್ಕೆ ಬಿಡುದಿಲ್ಲ ಅನ್ನುವಂತ ಉದ್ದಟದ ಮಾತನ್ನು ಮಾತಾಡ್ತೀರೋ, ನಾವು ಗ್ಯಾರಂಟಿ ಯೋಜನೆ ಸಮಿತಿಯ ಸದಸ್ಯರು, ಕಾರ್ಕಳ ಕಾಂಗ್ರೆಸ್ನ ಸದಸ್ಯರು ನಿಮ್ಮ ಮನೆ ಬಾಗಿಲಿಗೆ ಬರ್ತೇವೆ. ಎಚ್ಚರ ಇರಲಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಬಿಜೆಪಿ ಪಂಚಾಯತ್ ಸದಸ್ಯರಿಗೆ ಹೇಳಲಿಕ್ಕೆ ಬಯಸ್ತೇನೆ. ತಾವು ಪಂಚಾಯತ್ನ ಮುಂದೆ ಪ್ರತಿಭಟನೆ ಮಾಡಿದ್ರಿ, 911 ಸಮಸ್ಯೆ ಹೇಳಿದ್ರಿ. ಯಾರು ಆ 911 ಸಮಸ್ಯೆಗೆ ಕಾರಣಕರ್ತರು? ಯಾರು 911 ಸಮಸ್ಯೆ ಕಾರಣಕರ್ತರು? ಬಿಜೆಪಿ ಸರ್ಕಾರ. ಅಂದು ಕಾರ್ಕಳ ಶಾಸಕ ಸುನಿಲ್ ಕುಮಾರ್ ಹೇಳಿದ್ರು, 3 ತಿಂಗಳೊಳಗೆ ಈ ಸಮಸ್ಯೆಯನ್ನು ನಾನು ಪರಿಹಾರ ಮಾಡ್ತೇನೆ ಅಂತ ಮಾತು ಕೊಟ್ಟರು. ಅವರು ಸಚಿವರಾಗಿ, ಅವರ ಸಚಿವರ ಅವಧಿ ಮುಗಿದು ಇವತ್ತಿಗೆ 3 ವರ್ಷ 4 ವರ್ಷ ಆಯ್ತು. ಯಾಕೆ ಸಮಸ್ಯೆ ಪರಿಹಾರ ಆಗ್ಲಿಲ್ಲ? ಅಕ್ರಮ ಸಕ್ರಮದಲ್ಲಿ ಮನೆ ಕೊಡ್ಲಿಲ್ಲ ಅಂತ ಹೇಳ್ತೀರಿ. ಅಕ್ರಮ ಸಕ್ರಮದಲ್ಲಿ ಮನೆಯನ್ನ ರದ್ದು ಮಾಡುವ ಜಿಲ್ಲಾಧಿಕಾರಿಗೆ ಅಧಿಕಾರ ಕೊಟ್ಟವರು ಯಾರು? ಬಿಜೆಪಿ ಸರ್ಕಾರ 2020ರಲ್ಲಿ ಅನ್ನುವಂತ ಮಾತನ್ನ ತಾವು ಉಲ್ಲೇಖ ಮಾಡ್ಲಿಕ್ಕೆ ಬಯಸ್ತೇನೆ. ಆನಂತರ ವಿದ್ಯುತ್ ಬೆಲೆ ಏರಿಕೆ. ಯಾರು ವಿದ್ಯುತ್ ಬೆಲೆ ಏರಿಕೆ ಪಿತಾಮಹ? ಯಾರು? ಸ್ವತಃ ಇಂಧನ ಸಚಿವರಾಗಿರುವ ಕಾರ್ಕಳ ಶಾಸಕರೇ ವಿದ್ಯುತ್ ಬೆಲೆಯ ಪಿತಾಮಹ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅಂದು ಕಾಂಗ್ರೆಸ್ ಸರ್ಕಾರ ಇರುವಾಗ ವಿದ್ಯುತ್ ಬೆಲೆ, ಈಗ ಬಿಜೆಪಿ ಆನಂತರ ಬಿಜೆಪಿ ಸರ್ಕಾರ ಬಂದಿರುವಾಗ ಆಗಿರುವ ವಿದ್ಯುತ್ ಬೆಲೆ 3 ಪಟ್ಟು ಜಾಸ್ತಿ ಮಾಡಿದ ಸಾಧನೆ ಇದ್ರೆ ಅದು ಕಾರ್ಕಳ ಶಾಸಕರಾಗಿರುವ, ಅಂದು ಇಂಧನ ಸಚಿವರಾಗಿರುವ ಸುನಿಲ್ ಕುಮಾರ್ ಅವರಿಗೆ ಅನ್ನುವಂತ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಬಂಧುಗಳೇ, ಕಾಂಗ್ರೆಸ್ ಯಾವತ್ತು ಬಡವರ ಪರವಾದ ಕೆಲಸಗಳನ್ನು ಮಾಡೋದು. ಕಾಂಗ್ರೆಸ್ ಯಾವುದೇ ಯೋಜನೆ ಆಗಲಿ, ಅಂದು ನೆಹರೂನಿಂದ ಹಿಡಿದು ಮೊನ್ನೆವರೆಗೆ ಮನಮೋಹನ್ ಸಿಂಗ್ ಅವರೇ ಇರಲಿ, ಅವರು ಮಾಡಿರುವಂತದ್ದು ಪ್ರತಿಯೊಂದು ಕೂಡ ಜನರ ಬದುಕನ್ನು ಕಟ್ಟಿಕೊಡ್ಲಿಕ್ಕೆ ಅನ್ನುವಂಥದ್ದನ್ನ ತಾವು ಬಿಜೆಪಿ ಸದಸ್ಯರು ಮರಿಬಾರದು. ಸರ್ಕಾರ ಯೋಜನೆ ಕೊಟ್ಟಾಗ ಅದನ್ನು ಅತ್ಯ ಪ್ರೀತಿಯಿಂದ, ಗೌರವದಿಂದ ಸ್ವೀಕರಿಸುವುದು ಒಬ್ಬ ಭಾರತೀಯ ಪ್ರಜೆಯ ಕರ್ತವ್ಯ ಆಗ್ತದೆ ಅನ್ನುವಂತ ಮಾತನ್ನ ಹೇಳ್ತಾ, ಇವತ್ತು ತಮ್ಮ ಉದ್ದಟತನಕ್ಕೆ ಉತ್ತರ ಕೊಡ್ಲಿಕ್ಕೆ ನಾವು ಸಾಂಕೇತಿಕವಾಗಿ ಬಂದಿದ್ದೀರಿ. ಯಾವುದೇ ಮಳೆ, ಯಾವುದೇ ಗುಡುಗು, ಯಾವುದೇ ಸಿಡಿಲು ನಮ್ಮ ಈ ಪ್ರತಿರೋಧವನ್ನು ತಡಿಲಿಕ್ಕೆ ಸಾಧ್ಯವಿಲ್ಲ. ಯಾವುದೇ ಬಿಜೆಪಿಯ ನಾಯಕ, ಯಾವುದೇ ಬಿಜೆಪಿಯ ಸದಸ್ಯ, ಯಾವುದೇ ಬಿಜೆಪಿಯ ಲೀಡರ್ ಆಗಲಿ ನಮ್ಮ ಈ ಪ್ರತಿರೋಧವನ್ನ ತಡಿಲಿಕ್ಕೆ ನಿಮ್ಮಿಂದ ಸಾಧ್ಯ ಇಲ್ಲ. ಗ್ಯಾರಂಟಿ ಯೋಜನೆ ವಿರುದ್ಧ ನೀವು ಯಾವಾಗೆಲ್ಲ ಮಾತಾಡ್ತೀರಾ, ನಿಮ್ಮನ್ನ ಅತ್ಯಂತ ಕಠಿಣವಾಗಿ ನಾವು ವಿರೋಧಿಸ್ತೇವೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಪ್ರತಿಭಟನಾ ಸಭೆಯಲ್ಲಿ ಭಾಗವಹಿಸಿದ ಎಲ್ಲ ಕಾಂಗ್ರೆಸ್ ಬಂಧುಗಳಿಗೆ ಈ ವಿರೋಧ ನಿರಂತರವಾಗಿರಬೇಕು. ಯಾವುದೇ ಒಬ್ಬ ವ್ಯಕ್ತಿಗೆ ಬೋಳ ಗ್ರಾಮದಲ್ಲಿ ಗ್ಯಾರಂಟಿ ಯೋಜನೆ ಸಿಗ್ಲಿಕ್ಕೆ ತೊಂದರೆ ಆಗ್ತದ, ನೀವೆಲ್ಲರೂ ಅವರ ಪರವಾಗಿ ನಿಂತು ಅವರಿಗೆ ಯೋಜನೆಯನ್ನು ಮುಟ್ಟಿಸುವ ಕೆಲಸಗಳನ್ನ ನೀವು ಮಾಡಬೇಕು. ಯಾವಾಗೆಲ್ಲ ಗ್ಯಾರಂಟಿಗೆ ಅವರ ವಿರೋಧವನ್ನು ವ್ಯಕ್ತಪಡಿಸ್ತೇವೋ ಆ ಸ್ಥಳದಲ್ಲೇ ಪ್ರತಿರೋಧವನ್ನು ವ್ಯಕ್ತಪಡಿಸುವಂತ ಕೆಲಸಗಳನ್ನ ಕಾಂಗ್ರೆಸ್ ಕಾರ್ಯಕರ್ತರು ಮಾಡ್ತಾರೆ, ಇನ್ನು ಮುಂದೆಯೂ ಮಾಡ್ತಾರೆ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇಲ್ಲಿ ಭಾಗವಹಿಸಿರುವ ಎಲ್ಲ ಕಾಂಗ್ರೆಸ್ ಬಂಧುಗಳಿಗೆ, ವಿಶೇಷವಾಗಿ ಈ ಪ್ರತಿಭಟನೆ ಆಯೋಜನೆ ಮಾಡಿರುವ ಎಲ್ಲರಿಗೂ ಕೂಡ ನಾನು ಧನ್ಯವಾದವನ್ನು ಸಲ್ಲಿಸ್ತೇನೆ. ಜೈ ಬೋಲೋ ಕಾಂಗ್ರೆಸ್ ಪಾರ್ಟಿ ಕಿ ಧನ್ಯವಾದಗಳು. ಗ್ಯಾರಂಟಿ ಯೋಜನೆಗಳನ್ನ ತಡೆಯೊಡ್ಡುವಂತಹ ಪ್ರಯತ್ನಗಳನ್ನು ಮಾಡಿದ್ರೆ ನಿಮ್ಮ ಮನೆ ಬಾಗಿಲಿಗೆ ನಾವು ಬರಬೇಕಾದೀತು ಎನ್ನುವ ಎಚ್ಚರಿಕೆಯನ್ನು ನೀಡಿದ ಕಾರ್ಕಳ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಸುಭದ್ರಾವ್ ಅವರಿಗೆ ಧನ್ಯವಾದಗಳು. ಇವತ್ತಿನ ಪ್ರತಿಭಟನೆಯಲ್ಲಿ ಕೆಎಂಎಫ್ ನಿರ್ದೇಶಕರಾದಂತಹ ಸುಧಾಕರ್ ಶೆಟ್ಟಿ ಮುಡಾರ್ರವರು, ಅದೇ ರೀತಿ ಉಡುಪಿ ಜಿಲ್ಲಾ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾದ ಕೃಷ್ಣ ಶೆಟ್ಟಿ ಬಜಗೋಳಿ ಅವರು ಉಪಸ್ಥಿತರಿದ್ದಾರೆ. ಇವರ ಉಪಸ್ಥಿತಿಯನ್ನು ನಾನು ಗೌರವಿಸುತ್ತಾ, ಈಗ
ನಮ್ಮನ್ನ ಉದ್ದೇಶಿಸಿ ಕಾರ್ಕಳ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಅಜಿತ್ ಹೆಗ್ಡೆ ಮಾಳರವರು ಮಾತನಾಡಬೇಕಾಗಿ ವಿನಂತಿಸ್ತೇನೆ. ಕಾಂಗ್ರೆಸ್ ಸಮಿತಿಯ ಈ ಒಂದು ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂಥ ನಮ್ಮ ಗ್ರಾಮೀಣ ಸಮಿತಿ ಪ್ರತಿಭಟನಾ ಸಮಾರಂಭದಲ್ಲಿ ಉಪಸ್ಥಿತಿರುವಂಥ ನಮ್ಮ ಕಾರ್ಕಳ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಸುಬೋಧ್ ರಾವ್ ಅವರೇ, ಹಾಗೂ ಗ್ರಾಮೀಣ ಕಾಂಗ್ರೆಸ್ನ ಅಧ್ಯಕ್ಷರೇ, ಹಾಗೂ ಇಲ್ಲಿ ಸೇರಿರುವಂಥ ಎಲ್ಲ ಕಾಂಗ್ರೆಸ್ನ ಬಂಧುಗಳೇ, ಇವತ್ತು ಒಂದು ಅನಿವಾರ್ಯ ಕಾರಣದಿಂದ ನಾವು ಇಲ್ಲೊಂದು ಬೋಳ ಗ್ರಾಮ ಪಂಚಾಯತ್ನಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಇದಕ್ಕೆ ಕಾರಣ ಹೇಳಿದರೆ ಸುಬೋಧ್ ರಾವ್ ಅವರು ಹೇಳಿದಾಗೆ ನಮ್ಮ ಗ್ರಾಮ ಪಂಚಾಯತ್ನಲ್ಲಿ ಗ್ರಾಮ ಸಭೆಯಲ್ಲಿ ನಮ್ಮ ಗ್ಯಾರಂಟಿ ಯೋಜನೆಯನ್ನು ನಾವು ವಿರೋಧ ಮಾಡ್ತೇವೆ, ಸಿಗಲಿಕ್ಕೆ ಬಿಡುವುದಿಲ್ಲ ಅನ್ನುವಂಥ ಒಂದು ಮಾತು ಗ್ರಾಮ ಸಭೆಯಲ್ಲಿ ಬಂತು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರು ಬೇಕಾದರೂ ಜನಪ್ರತಿನಿಧಿ ಆಗ್ಬೋದು. ಜನರು ಆಯ್ಕೆ ಮಾಡಿ ಕಳಿಸಿದಾಗ ಯಾವುದೇ ಸರ್ಕಾರ ಬಂದಾಗಲೂ ಆ ಸರ್ಕಾರದ ಯೋಜನೆಯನ್ನು ಜನರಿಗೆ ಮುಟ್ಟಿಸುವಂತ ಕೆಲಸವನ್ನು ಮಾಡುವಂಥದ್ದು ಜನಪ್ರತಿನಿಧಿಗಳ ಕೆಲಸ. ಆದರೆ ಇಲ್ಲಿ ಬಹಳ ಒಂದು ಆಶ್ಚರ್ಯ ಆಯಿತು. ಇಂಥ ಒಂದು ಮಹತ್ತರವಾದ ಯೋಜನೆ, ಪಂಚ ಗ್ಯಾರಂಟಿ ಯೋಜನೆ ಅಂತ ಹೇಳಿದ್ರೆ ನಮ್ಮ ರಾಜ್ಯದಲ್ಲಿ ಅಲ್ಲ, ನಮ್ಮ ದೇಶದಲ್ಲಿ ಅಲ್ಲ, ವಿಶ್ವದಲ್ಲಿಯೇ ಇದರ ಬಗ್ಗೆ ಪ್ರಶಂಸೆಯನ್ನು ಮಾತಾಡ್ತಾರೆ. ಈ ಯೋಜನೆಯನ್ನು ಈ ಕರ್ನಾಟಕ ರಾಜ್ಯದಲ್ಲಿ ಅನುಷ್ಠಾನ ಮಾಡಿದ ನಂತರ ಬೇರೆ ರಾಜ್ಯಗಳಲ್ಲಿ ಬಿಜೆಪಿ ಸರ್ಕಾರನೇ ಅನುಷ್ಠಾನ ಮಾಡಿ ಅಲ್ಲಿ ಅನುಷ್ಠಾನವನ್ನು ಮಾಡಿದ್ದಾರೆ. ಹಾಗಾಗಿ ಈ ಬೋಳ ಗ್ರಾಮ ಪಂಚಾಯತ್ನಲ್ಲಿ ಗ್ರಾಮ ಸಭೆಯಲ್ಲಿ ಮಾತಾಡುವಂಥ ವಿಚಾರ ಏನು, ಗ್ರಾಮದ ಬಗ್ಗೆ ಚರ್ಚೆ ಆಗುವಂಥದ್ದನ್ನು ಗ್ರಾಮ ಸಭೆಯಲ್ಲಿ ಮಾತಾಡುವಂಥದ್ದು. ನಾವೆಲ್ಲರೂ ಜನಪ್ರತಿನಿಧಿಗಳಾಗಿ ಜನರ ಕೆಲಸವನ್ನು ಮಾಡುವಂಥದ್ದು. ಸರ್ಕಾರ ತನ್ನಂಥ ಯೋಜನೆಯನ್ನು ನಾವು ಅನುಷ್ಠಾನ ಆಗಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳಿದರೆ ಇದು ನಿಮ್ಮಿಂದ ಸಾಧ್ಯನಾ? ಈ ಬಡವರು ಇಲ್ಲಿ ತಾಯಂದ್ರು ಎಲ್ಲ ನಿಂತಿದ್ದಾರೆ, ಅವರ ಕಷ್ಟ ನಿಮಗೆ ಗೊತ್ತಿದೆಯಾ? ಎಷ್ಟೋ ಜನರ ಹತ್ರ ದುಡ್ಡು ಇರ್ಬೋದು, ನಿಮ್ಮ ಹತ್ರ ಎಲ್ಲ ಎಷ್ಟೆಷ್ಟೋ ದುಡ್ಡು ಇರ್ಬೋದು. ಕೆಲವರ ಹತ್ರ ನೀವು ಹಳ್ಳಿಗಳಿಗೆ ಹೋಗಿ ನೋಡಿ, ಒಳಗೆ ಹೋಗಿ ನೋಡಿ, ಎಷ್ಟೋ ಪಾಪದವರು 1-2 ರೂಪಾಯಿಯಲ್ಲಿ ಅವರು ಸಾಮಾನು ತರುವುದಿರುವುದು, ಅಕ್ಕಿ ತರುವುದಿರುವುದು ಇರ್ಬೋದು, ಅಲ್ಲದೆ ಕರೆಂಟ್ ಫ್ರೀ ಇರ್ಬೋದು. ಕರೆಂಟ್ ಬಿಲ್ ಕಟ್ಟುವಾಗ, ತಿಂಗಳಿಗೆ ಬಿಲ್ ಕಟ್ಟುವಾಗ ತುಂಬಾ ಜನ ಬಿಲ್ ಕಟ್ಟಲಿಕ್ಕೆ ಆಗದೆ ಎಷ್ಟೋ ತೊಂದರೆಯಲ್ಲಿದ್ದಾರೆ. ಆದ್ರೆ ಫೀಸ್ ಎಲ್ಲ ತಗೊಂಡು ಹೋಗ್ತಾರೆ. ಅವರ ತೊಂದರೆ, ಅವರ ಕಷ್ಟ, ಅವರ ಶಾಪ ನಿಮಗೆ ಸಿಗ್ತದೆ. ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಇಂಥ ಒಂದು ಯೋಜನೆಯನ್ನು ತಂದು ಪ್ರತಿ ಗ್ರಾಮದಲ್ಲೂ ಹೋಗಿ ಅನುಷ್ಠಾನ ಸಮಿತಿಯವರು ನೀವು ಇದನ್ನು ಅನುಷ್ಠಾನ ಮಾಡಬೇಕು. ಯಾರಿಗಾದ್ರೂ ಸಿಗದೇ ಇದ್ದಾಗ ಇದನ್ನು ನೀವು ಗ್ರಾಮಗಳಿಗೆ ಹೋಗಿ ಅನುಷ್ಠಾನ ಮಾಡಬೇಕಂತ ಒಂದು ಸಮಿತಿ ರಚನೆ ಮಾಡಿದಾಗ ನೀವು ಗ್ರಾಮ ಪಂಚಾಯತ್ನ ಸದಸ್ಯರಾಗಿದ್ದು ನಾವು ಅನುಷ್ಠಾನ ಮಾಡಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳುವಂತ ಮಾತು ಸರಿಯಾ? ಅದಕ್ಕೆ ನಮ್ಮ ಗ್ಯಾರಂಟಿ ಯೋಜನೆಯ ಸದಸ್ಯರು ಅದನ್ನು ವಿರೋಧ ಮಾಡಿದ್ದಾರೆ. ಇವತ್ತು ಇಲ್ಲಿ ಪ್ರತಿಪಾದನೆ ಮಾಡಲಿಕ್ಕೆ ಕಾರಣ ಯಾರು? ನೀವೇ ಗ್ರಾಮ ಪಂಚಾಯತ್ನ ಸದಸ್ಯರುಗಳು. ನೀವು ಅನುಷ್ಠಾನ ಮಾಡುವವರಿಗೆ ಮಾಡಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳಿದ್ರೆ ಇದು ಸರಿಯಾ? ನಮ್ಮ ಸರ್ಕಾರ ಏನು ಚುನಾವಣೆ ಪೂರ್ವದಲ್ಲಿ ಏನು ಯೋಜನೆಗಳನ್ನು ಕೊಟ್ಟಿತ್ತು, ಈ ಭರವಸೆಗಳನ್ನು ಇವತ್ತು ಈಡೇರಿಸ್ತಾ ಇದೆ. ನಿಮ್ಮ ಸರ್ಕಾರ 20 ವರ್ಷದ ಹಿಂದೆ ನರೇಂದ್ರ ಮೋದಿ ಅವರು 15 ಲಕ್ಷ ಕೊಡ್ತೇನೆ ಅಂತ ಹೇಳಿದ್ರು, ಕೊಟ್ಟಿದ್ರಾ? ಇಲ್ಲಿವರೆಗೆ 15 ಲಕ್ಷ ಕೇಳ್ತೇನೆ, ಕೊಡ್ತೇವೆ ನಾವು ಅಂತೇಳಿ ನೀವೇ ಮನೆ ಮನೆಗೆ ಹೋಗಿ ಹೇಳಿದ್ರು, ಕೊಟ್ಟಿದ್ದಾರಾ? ನಾವು ಪ್ರತಿ ಗ್ರಾಮದಲ್ಲಿ ಹೋಗಿ ಚುನಾವಣೆ ಪೂರ್ವದಲ್ಲಿ ನಾವು ಹೇಳಿದ್ದೇವೆ, ನೋಡಿ ಚೆಕ್ ಕೊಟ್ಟಿದ್ದೇವೆ, ನಿಮ್ಗೆ 2,000 ರೂಪಾಯಿ ಅನ್ನಭಾಗ್ಯ, ಕರೆಂಟ್ ಫ್ರೀ ಎಲ್ಲವನ್ನು ಕೊಡ್ತೇವೆ ಅಂತೇಳಿ. ಆದ್ರೆ ಅದನ್ನು ಎಲ್ಲವನ್ನು ಅನುಷ್ಠಾನ ಮಾಡ್ತಾ ಇದೆ, ಎಲ್ಲವನ್ನು ಕೊಡ್ತಾ ಇದ್ದಾರೆ. ಅದಕ್ಕೆ ನೀವು ಈ ಗ್ರಾಮ ಪಂಚಾಯತ್ನ ಸದಸ್ಯರು ಒಂದು ಕೆಲಸ ಮಾಡಿ, ನಮ್ಮ ಸುಬೋಧ್ ರಾವ್ ಅವರು ಹೇಳಿದಾಗೆ ನೀವು ಇರ್ಬೋದು, ನಿಮ್ಮ ಬಿಜೆಪಿಯವರು ಇದನ್ನು ತಿರಸ್ಕಾರ ಮಾಡ್ಬೋದು, ನೀವು ಮಾಡಿ ತಿರಸ್ಕಾರ. ಆದ್ರೆ ಬಡವರ ಹೊಟ್ಟೆಗೆ ಹೊಡೆಯುವಂತ ಕೆಲಸವನ್ನು ಯಾವತ್ತೂ ಮಾಡಬೇಡಿ. ನೀವು ಗ್ರಾಮ ಪಂಚಾಯತ್ನ ಸದಸ್ಯರಾಗಿದ್ದು, ಜವಾಬ್ದಾರಿಯ ಸದಸ್ಯರಾಗಿದ್ದು ಈ ಮಾತನ್ನು ಗ್ರಾಮ ಸಭೆಯಲ್ಲಿ ಆಡ್ತಿರಲ್ಲ ನೀವು, ಇದು ಸರಿಯಾ? ನಾಚಿಕೆ ಆಗಬೇಕು ನಿಮಗೆ. ಹಾಗಾಗಿ ನಾನು ಹೇಳುವಂಥದ್ದು ಇಷ್ಟೇ, ನಮ್ಮ ತಾಯಿಯಂದರು ತುಂಬಾ ಜನ ಈ ಮಳೆಯಲ್ಲಿ ಇದ್ದಾರೆ, ಇವರ ಶಾಪ ನಿಮ್ಗೆ ತಟ್ಟದೆ ಕುತ್ಕೊಳ್ಳೋದಿಲ್ಲ. ನೋಡಿ ನೋಡಿ, ಅವರಲ್ಲಿ ಸಿಗುವಂತ ಈ ಯೋಜನೆಗಳನ್ನು ನೀವು ಸಿಗ್ಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳಿದ್ರೆ ನೀವು ಯಾರು ಹೆದರಬೇಡಿ ಅಮ್ಮ, ಅದು ಯಾರಿಂದಲೂ ಸಾಧ್ಯವಿಲ್ಲ. ನಾವು ಅನುಷ್ಠಾನ ಸಮಿತಿಯವರು ಇರ್ಬೋದು, ನಮ್ಮ ಪಕ್ಷದ ಕಾರ್ಯಕರ್ತರು ಇರ್ಬೋದು, ಪ್ರತಿಯೊಬ್ಬರಿಗೂ ಸಿಗುವ ಹಾಗೆ ನಾವು ನೋಡ್ಕೊಳ್ತೇವೆ. ಮತ್ತು ನಮ್ಮ ಸರ್ಕಾರ, ಸಿದ್ದರಾಮಯ್ಯ ಇರ್ಬೋದು, DK ಶಿವಕುಮಾರ್ ಇರ್ಬೋದು, ಅವರು ಕೊಟ್ಟಂತ ಯೋಜನೆ ನಮಗೂ ಖುಷಿ ಇದೆ. ಯಾಕಂತ ಹೇಳಿದ್ರೆ ಬಡವರ ಕಣ್ಣೀರು ಒರೆಸುವಂತ ಯೋಜನೆ ಇದು. ಇದು ಸುಮ್ಮನೆ ನಾವು ಚುನಾವಣೆಗೋಸ್ಕರ ಹೇಳಿದಂಥದ್ದಲ್ಲ. ಈಗ ಹೇಳಿದ್ರು ಸರ್ಕಾರ ಅದರಲ್ಲಿ ಲಾಸ್ ಆಗ್ತದೆ, ನಾವು ಅವ್ರಿಗೆ ಕೊಟ್ರೆ ಅಂತ ಹೇಳ್ತಿದ್ರು. ಎಲ್ಲಿ ಹೋಯ್ತು? ಇಷ್ಟು ಕೋಟಿ ಅನುದಾನ ಬಿಡುಗಡೆ ಮಾಡಿದ್ರು. ಹಾಗಾಗಿ ನಾನು ಹೇಳುವಂಥದ್ದು ಇಷ್ಟೇ, ನೀವು ಗ್ರಾಮ ಪಂಚಾಯತ್ನವರು ಮುಂದಿನ ಒಂದು ಚುನಾವಣೆಯಲ್ಲಿ ಇಲ್ಲಿನ ಮತದಾರರಿಗೆ ವಿನಂತಿ, ದಯವಿಟ್ಟು ನೀವು ಇಂಥ ಒಂದು
ಸದಸ್ಯರುಗಳನ್ನು ಆಯ್ಕೆ ಮಾಡುವಾಗ ಯೋಚನೆ ಮಾಡಬೇಕು. ನೀವು ದಯವಿಟ್ಟು ಇಂಥವರನ್ನು ಆಯ್ಕೆಯನ್ನು ಮಾಡಬೇಡಿ. ಯಾಕೆ ಹೇಳಿದ್ರೆ ಯಾವುದೇ ಸರ್ಕಾರ ಬಂದರೂ ಜನರಿಗೆ ಮುಟ್ಟಿಸುವಂತ ಕೆಲಸ ಪ್ರತಿ ಗ್ರಾಮದಲ್ಲೂ ಗ್ರಾಮ ಪಂಚಾಯತ್ ಸದಸ್ಯರುಗಳು ಮಾಡಬೇಕು. ಚುನಾವಣೆ ಬರುವಾಗ ಮಾತ್ರ ರಾಜಕೀಯ, ಅದ ನಂತರ ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಕೊಡುವಂತ ಯೋಜನೆಗಳನ್ನು ಜನರಿಗೆ, ಪಾಪದವರಿಗೆ ಮುಟ್ಟಿಸುವಂತ ಕೆಲಸವನ್ನು ಮಾಡಬೇಕು. ಹಾಗಾಗಿ ಇದು ತುಂಬಾ ಒಂದು ಅತಿರೇಕವಾದಂತ ವಾತಾವರಣವನ್ನು ನೀವು ಇಲ್ಲಿ ಸೃಷ್ಟಿ ಮಾಡಿದ್ದೀರಿ. ನಾವು ಇದೇ ಗ್ರಾಮದಲ್ಲಿ ಬಂದು ಗ್ರಾಮ ಸಭೆಯಲ್ಲಿ ಗ್ರಾಮ ಅದಾಲತನ್ನು ಮಾಡುವವರಿದ್ದೇವೆ. ಎಲ್ಲ ಅಧಿಕಾರಿಗಳನ್ನು ಕರ್ಕೊಂಡು ಬಂದು ಈ ಗ್ರಾಮ ಪಂಚಾಯತ್ನಲ್ಲಿ ಯಾರಿಗೆಲ್ಲ ಈ ಯೋಜನೆಯ ಸವಲತ್ತು ಸಿಗ್ತಾ ಇಲ್ಲ ಅವರಿಗೆ ಇದೇ ಗ್ರಾಮದಲ್ಲಿ ನಾವು ಅದಾಲತ್ ಮಾಡುವವರಿದ್ದೇವೆ. ಹಾಗಾಗಿ ಈ ಒಂದು ಪ್ರತಿಭಟನೆಯಲ್ಲಿ ಎಲ್ಲರೂ ಬಂದು ಸೇರಿದ್ದೀರಿ. ಇದು ಸೂಕ್ತವಾದಂತ ಪ್ರತಿಭಟನೆ ಸಂತೋಷ್ ರವರೇ. ಯಾಕಂತ ಹೇಳಿದ್ರೆ ಇದನ್ನು ನಾವು ವಿರೋಧಿಸಲೇಬೇಕು. ಅನುಷ್ಠಾನ ಸಮಿತಿಯವರು ನಾವು ಅದಾಲತ್ ಮಾಡಿ ಜನರಿಗೆ ಸಿಗುವಂತ ಯೋಜನೆಯನ್ನು ಯಾರು ವಿರೋಧ ಮಾಡ್ತಾರೆ, ಇದು ಸರಿಯಾದಂತ ಒಂದು ಪ್ರತಿಭಟನೆ ಅಂತ ಹೇಳ್ತಾ ಈ ಪ್ರತಿಭಟನೆಗೆ ಭಾಗವಹಿಸಿದಂತೆ ಎಲ್ಲರಿಗೂ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಗ್ಯಾರಂಟಿ ಯೋಜನೆಗಳಿಗೆ ತಡೆಯೊಡ್ಡುತ್ತಿರುವ ಬಿಜೆಪಿ ಸದಸ್ಯರಿಗೆ, ಗ್ಯಾರಂಟಿ ಯೋಜನೆಗಳಿಗೆ ತಡೆಯೊಡ್ಡುತ್ತಿರುವ ಬಿಜೆಪಿ ಸದಸ್ಯರಿಗೆ. ಈಗ ಪ್ರತಿಭಟನಾ ಸಭೆಯನ್ನು ಉದ್ದೇಶಿಸಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಸುಪ್ರೀತ್ ಶೆಟ್ಟಿ ಕೆದಿಂಜೆ ಅವರು ಮಾತನಾಡಬೇಕಾಗಿ ಎಲ್ಲರ ಪರವಾಗಿ ವಿನಂತಿಯನ್ನ ಮಾಡ್ತೇನೆ. ಆತ್ಮೀಯ ಎನ್ನ ಗ್ರಾಮಸ್ಥರೇ, ವೇದಿಕೆ ಡುಪ್ಪುನಂಚಿನ ಎಂಗಲ್ಲ ಸುಭದ್ರವ ಅಂಚನೆ ಅಜಿತ್ ಹೆಗ್ಡರೆ ಪೈಜ್ನಂಚ ಪೂರ ಎನ್ನ ಆತ್ಮೀಯ ಬಂದರೆ ನಿಗಲೆ ಮಾತಿನ ಗೊತ್ತು ಎಂಕುಲ್ಲ ಈ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಅಥವಾ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಗೆ ಮೂಜಿ ಸಾರಿ ಗ್ರಾಮ ಪಂಚಾಯತ್ ಅಂಚನೆ ಒಂಜಿ ಸಾರಿ ಜಿಲ್ಲಾ ಪಂಚಾಯತ್ಗೆ ವಿನ್ನಾದ ಬತ್ತಿದ್ದು ಮುಲ್ಪನಿಗಲ್ಲ ಸರಿ ಸೇವೆ ಮಲ್ದಿನ ಜನ ಯಾನ್ ಯಾನು ಒಂದೇ ಪಾತ್ರ ಅನ್ಪಿ ಜಾಸ್ತಿ ವೆಚ್ಚ ಪಾತ್ರ ಬೋಬುಜಿ ಪಕ್ಷ ಮೂಲೊಪ್ಪಾಡು ಓಟು ಉಂಟು ಶುರುವಾದ ಓಟು ಮುಗಿನೆಟ್ಟ ಮಾತ್ರ ಪಕ್ಷ ಅಥವಾ ಅವು ರಾಜಕೀಯ ವಿನ್ನಾಯಿ ಬಕ್ಕ MLA ಏರಣ್ಣಲ್ಲ ಆಯನ MLA ಅತ್ರ ಮುಖ್ಯಮಂತ್ರಿ ಯಾರು ಸಿದ್ದರಾಮಯ್ಯ ಅವರು ಏರ್ಲಾಡು ನಂಕು ಕರ್ನಾಟಕ ಹೋಗೋ ಮುಖ್ಯಮಂತ್ರಿ ಆರೆ ಆಯ್ನದ ಹತ್ರ ಏನು ದಾದ ಬಂದ್ಬಿನ್ವಂಟ ಎಂಕುಲು ಜನಪ್ರತಿನಿಧಿಗಳು ಒಬ್ಬೇ ಒಂಜಿ ಸರಕಾರದ ಅವು ಇತ್ತಿನ ಅವೇನು ನಂಗೆ ಜನಕ್ಕಲೆ ಮುಟ್ಟಾ ಓಟ್ ಬಂದ್ಬಿನ ಒಂಜಿ ನಮ್ಮ ಎಂಗಲ ಧ್ಯೇಯ ಆ ಜನಪ್ರತಿನಿಧಿ ಆಪಿದ್ದಾಗಿ ನಮ್ಮ ಬೇಲ ಮಲ್ಪರ ಉತ್ಸವ ಜನಪ್ರತಿನಿಧಿ ಆಪಿನಿ ಅವೇ ಒಂಜಿ ಆ ಪಕ್ಷದ ಕೊರ್ಪೆ ಇವೇ ಪಕ್ಷದ ಸಿದ್ದರಾಮಯ್ಯ ಕೊರ್ಪೆ ಮೋದಿ ಕೊರ್ಪೆ ಅವ ಪ್ರಶ್ನೆ ದಯಬಂಡ ನಮ್ಮ ಟ್ಯಾಕ್ಸ್ ನಮ್ಮ ಕಟ್ಟಿನ ಟ್ಯಾಕ್ಸ್ ನಮ್ಮ ದುಡ್ಡು ನಂಗೆ ಕೊರ್ಪಣೆ ಅಂಚದ ಹತ್ರ ಏರ್ನ ಇಲ್ಲದ ಕಲ್ಪಿನ ದುಡ್ಡು ಹತ್ತು ಆಯ್ನ ಹತ್ರ ಅವಿನ ಏರ್ಲ ಪ್ರತಿಭಟಿಸೋಣ ಹತ್ರ ಅವಿನ ನಿಗಲೆ ಕಂಡ ಉಡ್ಪುಜಿ ನಿಗಲೆ ತಿಕ್ಕರ ಉಡ್ಪುಜಿ ಕೊರ್ರೆ ಉಡ್ಪುಜಿ ಬಂದ್ಬಿನೆ ಆ ಮೂರ್ಕೆ ಏನು ಮಾಡ್ಪೆ ಅನ್ನ ಅವೇನು ಏರ್ಲ ಕೇಂದ್ರ ರೆಡಿ ಪೂಜೆ ಅಲ್ಲೇ ಆಗಲು ನಿಗಲ ಇಲ್ಲ ಬಾಕಿಲ್ ಬರ್ತದೆ ನಿಗಲೆ ರಸಾರ ಮಾಡ್ಬಿಡು ಅವು ಬಂದ್ ಮಲ್ಪಲೆ ಕರೆಂಟ್ ಬಿಲ್ ಬಂದ್ ಮಲ್ಪಲೆ ನಿಗಲ್ ಕೇಂದ್ರ ರೆಡಿ ಪರ ಏರ್ಲ ರೆಡಿ ಪೂಜೆ ಆಯ್ನ ಹತ್ರ ಬುರ್ಚಿ ಅಕಲಕಲ ಇಲ್ಲದ ಯಾಕಂದ್ರೆ ಸುಭದ್ರವ ಬಂಡೆ ಅಕಲಕಲ ಇಲ್ಲದಾಗಲು ರೆಡಿ ಇಪ್ಪಾರ ಬಲ್ಲಿ ಇದು ಎಣ್ಣೆಲ್ಲದಾಗಲು ಬಂಡಲ್ಲ ಎಣ್ಣೆ ಇಲ್ಲದಾಗಲು ಎಲ್ಲ ರೆಡಿ ಪೂಜೆ ಬರಡು ಕರೆಂಟ್ ಬಿಲ್ ಇದ್ದಾನೆ ಬರಡು 200 ಯೂನಿಟ್ ಕರೆಂಟ್ ಬಿಲ್ ಅಂಡ ಏನು ದುಡ್ಡು ಅದಾಂಡ 200 ರೂಪಾಯಿ ಇಲ್ಲಾಗ 2,000 ರೂಪಾಯಿ ಮುಟ್ಟಾಪನು ఆయన తాత్ర అవేನು ಪೂರ ಏಪಲ ಒಂಜಿ ಜನಪ್ರತಿನಿಧಿ ಆನೆ ಅಕಲೆಗೆ ಅಕಲ್ನ ಊರ್ದಾಗೆ ಎಂಕಲೆ ಓಟು ಪಾಡಿನ ಅಕಲೆಗೆ ಅಕಲೆ ದಾಲ ಆವಡು ಅಕಲೆ ಏನ ಉಪಯೋಗ ಉಂಡು ಅಕಲೆಗೆ ಏನ ಬೋರ್ಡು ಅವೇನು ನಮ್ಮ ಸರ್ಕಾರ ಹೊಡೆದು ನಮ್ಮ ವೈತಿಗೆ ತಂದು ಕನ್ಪಿಲಕ ಅವಡು ಅವೇನು ನಿಗಲ ಕಾಯ್ದು ವೈದ್ಯ ಪಿರಗುಣ ಪಿಲ್ಲಂಚಿನ ವ್ಯಕ್ತಿ ಅಕಲೆಗೆ ಸರಿಯತ್ ಎನ್ನ ಒಂಜಿ ಭಾವನೆ ఆయన ಹತ್ರ ಏಪಲ ನಮ್ಮ ಒಂಜಿ ಓಟು ಪಾಡಿನಾಗ ನಮ್ಮ ಆಲೋಚನೆ ಮಾಡ್ಬೋದು ಎಂಚಿನ ವ್ಯಕ್ತಿಗೆ ಓಟು ಪಾಡುವ ಒಂಜಿ ತಾಳ್ಮೆದ ಅಂಚಿನಾಗಲು ಒಟ್ಟಾರೆ ವಾಯಿ ಬತ್ಲೆಗೆಲ್ಲ ಪಾತಿರ್ಲೆಕ್ಕಲ್ಲ ಇತ್ತಂದ ಒಂಜಿ ಬರ್ಪಿನೆಲ್ಲ ಬರದ್ಲೆಕ್ಕ ಮಲ್ಪಿನಂಚಿನ ವ್ಯಕ್ತಿನಕಲು ಇತ್ತಿನ ಅಕಲು ರಾಜಕೀಯಕ್ಕೆ ಫಿಟ್ ಆಗ್ತದೆ ಎಲ್ಲ ಕೊಡು ఆయన ಹತ್ರ ಇಂಚಿನ ಒಂಜಿ ಎಡ್ಡೆ ಒಂಜಿ ಕಾರ್ಯಕ್ರಮ ಮೂಲು ನಮ್ಮ ಸಂತೋಷ್ ಸೇವಡಿಗೆ ಮುಖಾಂತರ ಆತರ ಎಂಗಲ ಯೋಗೀಶರು ರೆಡಿ ಮಾಡಿದೇರು ಅದಕ್ಕೋಸ್ಕರ ಎಂಗಲೇ ಭಾರಿ ಸಂತೋಷ ಇದು ಮಾತು ಈತ್ ಬರ್ಸ ಬೈದನಲ್ಲ ನೀವು ಮಾತಿರಲ್ಲ ಬತ್ತದು ಉಂಟುದು ಈ ಕೊಡೆ ಬತ್ತಲ್ಲ ಈ ಕಾರ್ಯಕ್ರಮ ಉಳ್ಳಾರು ನಿಗಲೇ ಮಾತಿರಲ್ಲ ಧನ್ಯವಾದ ಫನಂದು ಎನ್ನ ಎರಡು ಮಾತು ಮುಗಿಬ ಜೈ ಹಿಂದ್. ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ನಿಷ್ಪಕ್ಷಪಾತವಾಗಿ ಅಭಿವೃದ್ಧಿಗೆ ಕೊಡುಗೆಯನ್ನು ನೀಡಿದ ಸುಪ್ರೀತ್ ಶೆಟ್ಟಿ ಕೆದಿಂಜೆ ಅವರು ಅಭಿವೃದ್ಧಿಯಲ್ಲಿ ಯಾವತ್ತೂ ರಾಜಕಾರಣ ಮಾಡಬೇಡಿ ಎನ್ನುವ ಕಿವಿ ಮಾತನ್ನ ಬಿಜೆಪಿಯ ಸದಸ್ಯರಿಗೆ ಹೇಳಿದ್ದಾರೆ. ಇವರಿಗೆ ಧನ್ಯವಾದಗಳು. ಈಗ ನಮ್ಮನ್ನ ಉದ್ದೇಶಿಸಿ ಈ ಭಾಗದ ನಾಯಕರಾದಂತಹ ಅವಿನಾಶ್ ಮಲ್ಲಿ ಅವರು ಮಾತನಾಡಬೇಕಾಗಿ ವಿನಂತಿಸ್ತೇನೆ. ಪ್ರತಿಭಟನೆಗೆ ಸೇರ್ದಿನಂಚಿನ ಎಂಗಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಯನ ಸುಭದ್ರ ಅವರೇ ಅಂಚನೆ ಪೂರ ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳೇ ಅಂಚನೆ ನಮ್ಮದು ಸೇರ್ದಿನಂಚಿನ ನಮ್ಮ ಊರದ ಗ್ರಾಮಸ್ಥರೇ ಇನಿ ಬೇಜಾರದ ವಿಷಯ ನಮ್ಮ ಬೋಳಾ ಗ್ರಾಮ ಪಂಚಾಯತದ ಎದುರುಡು ಕಾಂಗ್ರೆಸ್ ಪಕ್ಷ ಪ್ರತಿಭಟನೆ ಮಲ್ತೊಂದುಂಡು ದಯಗ್ ಎಂಕುಲು ಇತ್ತೆ ಉಳಾಯಿ ಪಂಚಾಯತ್ ಉಳಾಯಿ ಇಪ್ಪನು ಬಿಜೆಪಿ ಬೆಂಬಲಿತ ಸದಸ್ಯರು ಎಂಕಲ್ಲ ಒಂಜಿ ಮೆಂಬರ್ ಉಳ್ಳಿ ನಿಗುಲು ಗ್ರಾಮಸಭೆ ಒಂಜಿ ಗ್ರಾಮಸಭೆ ಪಂಡಿನ ಒಂಜಿ ರಾಜ್ಯ ಸರ್ಕಾರದ ಒಂಜಿ ಮುಂದೆ ಪಂಚಾಯತ್ ರಾಜ್ಯದ ಅವಿಭಾಜ್ಯ ಅಂಗ ಗ್ರಾಮಸ್ಥರಿಗೆ ಒಂಜಿ
ಅಗಲ್ನ ಕಷ್ಟ ಸುಖಕ್ಕೂ ಭಾಗಿಯಾದ ಅಹವಾಲ್ ಕೇನು ನಂಚಿನ ಒಂಜಿ ಸಂದರ್ಭ ಈ ಗ್ರಾಮ ಸಭೆಟ್ ವಿವಿಧ ಇಲಾಖೆಯ ಅಧಿಕಾರಿ ನಕುಲು ಬರ್ಪೇರು ಅದಕ್ಕೆ ನಮ್ಮ ಪಂಚಾಯತ್ ಸದಸ್ಯರದ ಊರದ ಗ್ರಾಮಸ್ಥರು ಜೋರು ಬಾತೇರ್ನೆಲ್ಲ ಅವೇನು ನಿಧಾನ ಕೊನೋದು ಅಗಲಿಗೆ ಸಮಜಾಯಿಸುವ ಸರ್ಕಾರದ ದಿಕ್ಕಿನ ಸವಲತ್ತದ ಬಗ್ಗೆ ಸಮಜಾಯಿಸಿಕೆ ಕೊರೋಡು ಅಂಚೆನೆ ಅಗಲಿ ತಿಳುವಳಿಕೆ ಕೊರೋಡು ನಮ್ಮನೆ ವೆಚ್ಚ ಬರ್ತದೆ ಒಂದು ಈಗಲ ಸರ್ಕಾರದ ದಿಕ್ಕಿನ ಉದೇನು ಉಂತಾವ ಹೆಂಗಲು ಪಂಚ ಗ್ಯಾರಂಟಿ ಯೋಜನೆ ಉಂತಾವ ಪಂಪಿನ ಅವು ಉದ್ದಟತನದ ಗ್ರಾಮ ಪಂಚಾಯತ್ ಅಧ್ಯಕ್ಷ ಎಲ್ಲ ಆದಿತ್ತೆ ಯಾನ್ ಇತ್ತೆ ಮಾಜಿ ಇನ್ನು ನಿಗುಲ್ಗುಲ್ದಾರ ಎಲ್ಲ ಎಂಕಲ ಜನಗುಲ್ಲ ಪಂಚಾಯತ್ ಸದಸ್ಯರಾವೇರು ಇನ್ನು ನಿಗಲ್ನ ಕಾಲ ಎಲ್ಲ ಎಂಕಲ್ನ ಕಾಲ ಯಾನ ಪಂಚಾಯತ್ ಅಧ್ಯಕ್ಷ ಪುನಃ ಒಂಜಿ ಇಂಚ ರಾಜಕೀಯ ಮಲ್ದಿಜಿ ಬೋಟ ಅದಗದ ಬಿಜೆಪಿ ಸದಸ್ಯರಡ ಕೇನ್ನಲೆ ಬೋಟ ಎಂಗಳಿಗೆ ಗ್ರಾಮಸ್ಥರಡ ಇಂಚ ಇತ್ತೆ ಒಂಜಿ ಉದ್ದಟ ಯಾನ್ಲ ಜೋಡ್ತಾಯೇನಿ ಆಂಡ ಉದ್ದಟತನ ದಾಲ ತೋಜಾದಿಜಿ ಅನ್ನ ಏನ ಆತ ಜನಗಳಿಗೆ ಬೋಡಾದು ಅಂಚಾದ ಜನಗೆ ಗೆಂದಾದು ಕೊಡ್ತಾರೆ ಏನ ಗ್ರಾಮಸ್ಥರು ಇನ್ನು ನಿಗುಲ್ಲ ಒಂಚೂರು ಆಲೋಚನೆ ಮಲ್ಪಡು ವಿದ್ಯಾಭ್ಯಾಸ ಇತ್ತಂಡ ಯಾವ್ಜಿ ಖಾಲಿ ಗ್ರಾಮಸ್ಥರಡ ಎಂಚ ವ್ಯವಹಾರ ಮಲ್ಪಡು ಜನಪ್ರತಿನಿಧಿ ಬಂಡ ದಯಗ್ ಆಯೆ ಜನಕಲ್ಡ ಒಂಜಿ ಎಡ್ಡೆ ವ್ಯವಹಾರ ಮಲ್ಪಡು ಜನಕಲ್ನ ಕಷ್ಟ ಸುಖೋಡು ಭಾಗ್ಯ ಹೊಡು ಒಂದು ಕಡೆ ಪೊಣ್ಣು ನಮ್ಮ ಪಂಚಾಯತ್ ಕುಲ್ದು ಉದ್ದಟತನ ತೋಜಾವ್ ನಮ್ಮ ಶಿಸ್ತವು ಆ ಉದ್ದಟತನ ಪಂಚಾಯತ್ ಸದಸ್ಯ ಅವಡು ಪಂಚಾಯತ್ ಅಧ್ಯಕ್ಷ ಅವಡು ಪಂಚಾಯತ್ ಸದಸ್ಯ ಪಾತೇರ್ನಕ ಅವನು ವಿರೋಧ ಮಲ್ತೋಡು ಪಂಚಾಯತ್ ಅಧ್ಯಕ್ಷರು ಅವಲ ಮಲ್ದಿಕೇರು ಗ್ರಾಮ ಅಭಿವೃದ್ಧಿ ಅಧಿಕಾರಿಲ್ಲ ಮನ್ಪಂದೆ ಕುಲ್ದೇರು ದೇಗ ನಿಗುಲು ವಿದ್ಯಾವಂತರತ್ತ ಅವನು ಎಚ್ಚರಿಕೆ ಕೊಡ್ತೋಡತ್ತ ಅಂಚ ಪಾತೇರ ಬಲ್ಲಿ ಅಂದೆ ಎಂಕಲ್ಲ ವರಿ ಕಾಂಗ್ರೆಸ್ ಬಂಬಲಿತ ವರಿ ಸದಸ್ಯ ಎತ್ತೀನಿ ಆಯ್ದಾತ ಮಲ್ಪುನು ಕೂಡ ಗ್ಯಾರಂಟಿ ಸದಸ್ಯ ಎಂಕಲ್ಲ ತಾಲೂಕುದ ಉದ್ದಟತನದು ಒಂಜಿ ಏಕವಚನೋಡು ಪಾತೇರು ಅವು ಪೂರ ಉನ್ನತ ಪಾತೇರು ನಮ್ಮ ಸ್ಟೇಜಿನ ಕುಲ್ದು ಒಂಜಿ ಶಿಸ್ತು ನಿಯತರು ಪಾತೇರೋಡು ನಮ್ಮ ಸದಸ್ಯ ನಂಗೊಂದು ಜವಾಬ್ದಾರಿ ನಮ್ಮ ಜನಪ್ರತಿನಿಧಿ ಎಲ್ಲ ಯಾನ್ ಕುಲ್ನಲ್ಲ ಆತಿ ಏನಕಲ್ಲ ಬೆಂಬಲಿತ ಜನಕುಲ್ ಕುಲ್ ಎರಡಲ್ಲ ಆತಿ ಪಂಚಾಯತ್ ಅಲ್ಲ ಕುಲಿ ಕೂಡ್ಲಿಕ್ಕೆ ನಮಕ್ ಪಂಚಾಯತ್ ನಮ್ಮತ್ತೆ ನಮ್ಮ ಖಾಲಿ ಜನಪ್ರತಿನಿಧಿ ಜನಕಲ್ನ ಸೇವೆ ಮಲ್ಪುನಂಚಿನ ಏನ್ ದೇವನ್ಪ ಮಣ್ಣಾಗ ಇಂಚ ಪ್ರತಿಭಟನೆ ಮಲ್ಪುನಂಚಿನ ಅವಕಾಶ ಬೈದಿನ ಇಂಕಲ ಬೇಜಾರು ಎನ್ನ ಊರದ ಗ್ರಾಮೋಡು ಪಂಚಾಯತ್ ಎದುರು ಎನ್ನ ಪಕ್ಷದ ಕುಲು ಯಾನ ಪಕ್ಷದ ಕಾರ್ಯಕರ್ತೆ ಪ್ರತಿಭಟನೆ ಮಲ್ಪುನ ಬೇಜಾರದ ವಿಷಯ ಅವು ನಮ್ಮ ಗ್ರಾಮಸ್ಥರಿಗೆಲ್ಲ ಬೇಜಾರದ ವಿಷಯ ಯಾನ್ ಇನ್ನು ದೇಗ ಬಾತೆ ಇರುವ ಮಣ್ಣಾಗ ಯಾನ್ ಏಪಲ ರಾಜಕೀಯ ಮಲ್ದಿನ ಪಂಚಾಯತ್ ಉಲಾಯಲ ಇಂಕುಲು ಗ್ರಾಮಸ್ಥರಂಡ ಈ ಪಕ್ಷದ ಬೆಂಬಲಿತರಿಂದ ಇಂಕುಲು ಗದ್ದಾರಿ ಮಲ್ದಿನ ಕುಲತ್ತು ಅಧಿಕಾರಿನ ಕೆಳಗೆ ಮರ್ಯಾದೆ ಕೊಡದೆ ಬಾತೇರ್ನ ಕುಲು ಏನ್ ಪಂಚಾಯತ್ ಸದಸ್ಯರಿಗೆ ನನ್ನೆಲ್ಲ ಕಿವಿ ಮಾತು ನನ್ನೆಲ್ಲ ಸುಧಾರವಳಿ ಜನಕಲ್ಡ ಎಡ್ಡೆ ರೀತಿ ವ್ಯವಹಾರ ಮಲ್ಪಲೆ ಸರ್ಕಾರದ ಸವಲತ್ತನ್ನು ಎಡ್ಡೆ ರೀತಿ ಪತ್ರ ಒಂಜಿ ಶಿಸ್ತನಿಗೆ ತೊನ್ಲೆ ಆಪಿನ ಆದ್ಕೊಂಡು ನೆನಾಂಡಲ ನಿಕಲೊಂಜಿ ಜನಕಲೆ ಮುಟ್ಟವನಂಚಿನ ಕೆಲಸ ಮಲ್ಪಲೆ ಈ ಸಂದರ್ಭ ಪಂಡದು ವರ್ಷಲ ಬರೊಂದು ಇನಿ ನಮ್ಮ ಬೈದಿನ ಈ ಪ್ರತಿಭಟನೆಗೆ ಬೈದಿನ ನಮ್ಮ ಕಾರ್ಕಳ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಅಂಚನೆ ಯೂತ್ ಅಧ್ಯಕ್ಷರು ಅಂಚನೆ ಗ್ಯಾರಂಟಿ ಯೋಜನೆದ ಅಧ್ಯಕ್ಷರು ಅಂಚನೆ ಮಾತಾ ಪದಾಧಿಕಾರಿಗಳು ಮಸ್ತಾನ ಉಳ್ಳೇರು ಅಂಚೆ ಗ್ರಾಮ ಸಮಿತಿ ದಾಖಲೆ ಮಾತೇರಿಗಳ ಒಂದೇ ಶಬ್ದ ಧನ್ಯವಾದ ಒಂದು ಈ ಸಭೆಯನ್ನು ಮುಕ್ತಾಯ ಮಲ್ತೊಂದಿಲ್ಲ ಜೈ ಬರೋ ಕಾಂಗ್ರೆಸ್ ಪಾರ್ಟಿ ಕಿ ಗ್ಯಾರಂಟಿ ವಿರೋಧಿ ಬಿಜೆಪಿ ಸದಸ್ಯರಿಗೆ ಧಿಕಾರ ಧಿಕಾರ ಸದಾ ಸುಳ್ಳನ್ನೇ ಹೇಳುತ್ತಿರುವ ಬಿಜೆಪಿ ಸದಸ್ಯರಿಗೆ ಧಿಕಾರ ಧಿಕಾರ ಮಹಾ ಸುಳ್ಳುಕೋರ ಬಿಜೆಪಿ ಸದಸ್ಯರಿಗೆ ಧಿಕಾರ ಧಿಕಾರ ಜನವಿರೋಧಿ ಬಿಜೆಪಿ ಸದಸ್ಯರಿಗೆ ಧಿಕಾರ ಧಿಕಾರ ಧಿಕ್ಕಾರ ಧಿಕ್ಕಾರ ಬಿಜೆಪಿಗೆ ಧಿಕಾರ ಧಿಕ್ಕಾರ ಧಿಕ್ಕಾರ ಬಿಜೆಪಿ ಇವತ್ತಿನ ಸಭೆಯಲ್ಲಿ ಇನ್ನೊಂದು ವಿಚಾರವನ್ನ ಖಂಡಿತ ಉಲ್ಲೇಖ ಮಾಡಲೇಬೇಕು. ಗ್ಯಾರಂಟಿಯ ಯೋಜನೆಗಳನ್ನ ಈ ಸದಸ್ಯರುಗಳು ಇಲ್ಲಿ ಅನುಷ್ಠಾನ ಮಾಡಬಾರದು ಒಂದು ಬೆದರಿಕೆಯನ್ನ ಹಾಕ್ತಾರೆ. ಅದೇ ಈ ಭಾಗದ ಇವರ ಗುರುಗಳು, ಈ ಭಾಗದ ಶಾಸಕರು ವಿಧಾನಸೌಧದಲ್ಲಿ ಸದನದಲ್ಲಿ ಹೇಳ್ತಾರೆ, ತಾಲೂಕಿನ ಗ್ಯಾರಂಟಿ ಸಮಿತಿಗೆ ನನ್ನನ್ನು ಅಧ್ಯಕ್ಷರನ್ನಾಗಿ ಮಾಡಿ. ಅತ್ಯಂತ ನಾಚಿಕೆಗೇಡು, ಇದು ಅತ್ಯಂತ ನಾಚಿಕೆಗೇಡು, ಅತ್ಯಂತ ಹಾಸ್ಯಾಸ್ಪದ. ಇವತ್ತಿನ ಪ್ರತಿಭಟನೆಯಲ್ಲಿ ಮಳೆಯನ್ನು ಲೆಕ್ಕಿಸದೆ ಅತ್ಯಂತ ಒಂದು ದಿಟ್ಟವಾಗಿ ಬಿಜೆಪಿಗರಿಗೆ ಉತ್ತರವನ್ನು ನೀಡಿದ ಎಲ್ಲ ಕಾಂಗ್ರೆಸ್ಸಿನ ಸದಸ್ಯರುಗಳಿಗೆ, ಕಾಂಗ್ರೆಸ್ಸಿನ ನಾಯಕರುಗಳಿಗೆ ಧನ್ಯವಾದಗಳು. ಅದೇ ರೀತಿ ಇವತ್ತಿನ ಈ ಪ್ರತಿಭಟನಾ ಸಭೆಯನ್ನು ಆಯೋಜಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದಂತಹ ಬೋಳ ಗ್ರಾಮೀಣ ಕಾಂಗ್ರೆಸ್ಸಿನ ಅಧ್ಯಕ್ಷರಾದ ಯೋಗೇಶ್ ಮೂಲ್ಯರವರಿಗೆ, ಸಂತೋಷ್ ದೇವಡಿಗರವರಿಗೆ, ಕಿಶೋರ್ ದೀಕ್ಷಿತ್ ದೇವಡಿಗರವರಿಗೆ, ಹಾಗೂ ಈ ಭಾಗದ ಎಲ್ಲ ಶೈಲೇಶ್ ಶೆಟ್ಟಿ ಅವರಿದ್ದಾರೆ, ಎಲ್ಲ ರೊನಾಲ್ಡ್ ಅಲ್ಫಾನ್ಸರ್ ಅವರಿದ್ದಾರೆ, ಈ ಭಾಗದ ಎಲ್ಲ ಅವಿನಾಶ್ ಮಲ್ಲಿ ಅವರಿದ್ದಾರೆ, ಸುಪ್ರೀತ್ ಅಣ್ಣ ಇದ್ದಾರೆ, ಎಲ್ಲರಿಗೂ ಧನ್ಯವಾದವನ್ನು ಹೇಳ್ತೇನೆ. ಇನ್ನೊಂದು ವಿಶೇಷವಾಗಿ ನಾವು ಗಮನಿಸುವಂತಹದ್ದು, ಇವತ್ತಿನ ಈ ಪ್ರತಿಭಟನಾ ಸಭೆಯಲ್ಲಿ ಮಳೆಯನ್ನು ಲೆಕ್ಕಿಸದೆ ನಮ್ಮ ಜೊತೆ ಉಪಸ್ಥಿತರಿರುವ ಎಲ್ಲ ತಾಯಂದಿರು, ಇದು ಗ್ಯಾರಂಟಿಯ ಒಂದು ಮಹತ್ವ ಎಷ್ಟಿದೆ ಎನ್ನುವುದನ್ನ ಇದಕ್ಕಿದು ಉದಾಹರಣೆ. ನಮ್ಮ ಮಳೆಯನ್ನು ಲೆಕ್ಕಿಸದೆ ಎಲ್ಲರೂ ತಾಯಂದಿರು, ಮಹಿಳೆಯರು ನಮ್ಮ ಜೊತೆ ಸಹಕಾರವನ್ನ ನೀಡಿದ್ದಾರೆ, ಹಾಗೂ ಎಲ್ಲ ಕಾಂಗ್ರೆಸ್ಸಿನ ಸದಸ್ಯರುಗಳು ಸಹಕಾರವನ್ನ ನೀಡಿದ್ದಾರೆ. ಎಲ್ರಿಗೂ ಧನ್ಯವಾದಗಳು. ಇವತ್ತಿನ ಸಭೆಯನ್ನು ಈ ಭಾಗದಲ್ಲಿ ನಡೆಸಲು ಸಹಕಾರ ನೀಡಿದಂತಹ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೂ ಧನ್ಯವಾದವನ್ನು ಸಲ್ಲಿಸುತ್ತಾ, ಇವತ್ತಿನ ಪ್ರತಿಭಟನೆಯನ್ನ ಪ್ರಸಾರವನ್ನ ಮಾಡುತ್ತಿರುವಂತಹ ಮಾಧ್ಯಮ ಮಿತ್ರರಿಗೆ, ರಕ್ಷಣೆಯನ್ನು ನೀಡುವಂತಹ ಪೊಲೀಸ್ ಸಿಬ್ಬಂದಿಗಳಿಗೆ ಎಲ್ರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಹೇಳ್ತಾ ಈ ಸಭೆಯನ್ನು ಮುಕ್ತಾಯಗೊಳಿಸಿದ್ದೇವೆ.